ವಾಕ್ಯವನೆಲ್ಲ ಮೋದದಿ ಕನ್ನಡದೆ ಬೋಧಿಸುತ್ತ ಜನರ ಭೇದಾಮತಿಗಿಳಿಸಿರುವ ಸಾವಿರ ಗುಣಿಗೆ ಮಣಿಯುವೆನೋ ಸಾವಿರ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಭಕ್ತ ಜೀವನಿಯಲ್ಲ ಅದ್ವೈತ ಬೋಧನೆ ಸುತ್ತರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢನಿಗೆ ನತನಪ್ಪೆ ಸಿದ್ಧಾರೂಢನಿಗೆ ನತನಪ್ಪೆ ಬಹಳ ಬಲ ವೇದಾಂತಕ್ಕೆ ಸರಿ ಬಹಳ ಗರ್ಜನೆ ಕೇಳುವ ತನಕ ಬಹಳ ಭೂತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಹಳ ಶಕ್ತಿಯ ಸಿಂಹ ಗರ್ಜನೆ ಬಹಳ ಕೇಳಿದ ಬಳಿಕ ಮೂಗವು ಬಹಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರಗಳನ್ನು ನಡೆಯ ನುಡಿಯ ನಿಂದೆ ನಾವು ನಡೆಯಲೇ ಕಣ್ಣ ನಡೆಯ ನುಡಿಯ ನಿಂದೆ ನಾವು ನಡೆಯಲೇ ಕಣ್ಣ ಕಾಯ ನೀನು ನೆಡವೇ ಊಟ ಕಣ್ಣ ದೇಯವಿರು ನೆಡವೇ ಊಟ ಕಣ್ಣ ನಡೆಯ ನುಡಿಯಲಿಂದ ನಾವು ನಡೆಯಲೇ ಕಣ್ಣ ನಡೆಯ ನುಡಿಯಲಿಂದೆ ನಾವು ನಡೆಯಬೇಕಣ್ಣ ಕಾಯವಿದು ನಡವೇ ಹೋಗ್ತಾದಣ್ಣ ದೇಹವಿದು ನಡವೇ ಹೋಗ್ತಾದಣ್ಣ ಭಜನಿಗೆ ಬಂದಲ್ಲಿ ವಾಲ್ವೇದ ಮಾಡಬಾರದು ಅಣ್ಣ ತಂಬರನ್ನು ತಿಳಿರಣ್ಣ ಅಣ್ಣ ನೀವು ಅಣ್ಣ ತಂಬರನ್ನು ತಿಳಿರಣ್ಣ ಕಾಯರಿದು ನಡವೇ ಹೋಗ್ತಾದಣ್ಣ ಜಯವಿರು ನಡವೇ ಹೋಗ್ತಾದಣ್ಣ ಭಜನೆಗೆ ಬಂದಲ್ಲಿ ವಾದನೆ ಮಾಡಬೇಡ ರಣ್ಣ ತಂಬರೆಂದು ತಿಳಿರಣ್ಣ ಅಣ್ಣ ನೀವು ಅಣ್ಣ ತಂಬರೆಂದು ತಿಳಿರಣ್ಣ ಕಾಯವಿದ ನಡವೇ ಹೋಗ್ತಾದಣ್ಣ ದೇಹವಿದ ನಡವೇ ಹೋಗ್ತಾದಣ್ಣ ಕಾಯವಿದ ನಡವೇ ಹೋಗ್ತಾದಣ್ಣ ದೇಹವಿದ ನಡವೇ ಹೋಗ್ತಾದಣ್ಣ ಕಾಯವಿದ ನಡವೇ ಹೋಗ್ತಾದಣ್ಣ ದೇಹವಿದ ನಡವೇ ಹೋಗ್ತಾದಣ್ಣ ಹರಶ್ರೀಯರಣ್ಣ ಮಕ್ಕಳದರಿಗೆ ಬಂದರೆ ಅಕ್ಕ ಬೆಂಗಳೂರನ್ನು ತಿಳಿರಣ್ಣ ಅಣ್ಣ ನೀವು ಅಕ್ಕ ಬೆಂಗಳೂರನ್ನು ತಿಳಿರಣ್ಣ ಕಾಯವಿದು ನಡವೇ ಹೋಗ್ತಾದಣ್ಣ ದೇಹವಿದು ನಡವೇ ಹೋಗ್ತಾದಣ್ಣ ಪರಸ್ತ್ರೀಯರಣ್ಣ ಮಕ್ಕಳದರಿಗೆ ಬಂದರೆ ಅಕ್ಕ ತಂಗಿಯರೆಂದು ತಿಳಿರಣ್ಣ ಅಣ್ಣ ನೀವು ಅಕ್ಕ ತಂಗಿಯರೆಂದು ತಿಳಿರಣ್ಣ ಕಾಯವಿದು ನಡವೇ ಹೋಗ್ತಾದಣ್ಣ
ಕಾಯವಿದು ನಡವೆ ಹೋಗ್ತದಣ್ಣ ದೇಹವಿದು ನಡವೆ ಹೋಗ್ತದಣ್ಣ ದೊಡ್ಡ ಗುರುವಿನ ಸೇವೆಯಡ ಬಿಡದೆ ಮಾಡಿದ್ದಾರೆ ಬಿಡದೆ ಭಜಿಸೋಬೇಕಣ್ಣ ಅಣ್ಣ ನೀವು ಬಿಡದೆ ಭಜಿಸೋಬೇಕಣ್ಣ ಕಾಯಲಿಗೂ ನಡವೇ ಹೋಗ್ತದಣ್ಣ ಜಯಲಿಗೂ ನಡವೇ ಹೋಗ್ತದಣ್ಣ ದೊಡ್ಡ ಗುರುವಿನ ಸೇವೆಯಡ ಬಿಡದೆ ಮಾಡಿದರೆ ಬಿಡದೆ ಭಜಿಸಬೇಕಣ್ಣ ಅಣ್ಣ ನೀವು ಬಿಡದೆ ಭಜಿಸಬೇಕಣ್ಣ ಕಾಯವಿದ ನಡವೆ ಹೋಗ್ತದಣ್ಣ ದೇಹವಿದ ನಡವೆ ಹೋಗ್ತದಣ್ಣ ವಸತಿ ಒಳಗೆ ನಮ್ಮ ಶಿಶುನಾಳೀಶಾನ ಅಸನುಳ್ಳ ಪದವಾಡಿರಣ್ಣ ಅಣ್ಣ ನೀವು ಅಸನುಳ್ಳ ಪದವಾಡಿರಣ್ಣ ಕಾಯಲಿಗೂ ನಡವೇ ಹೋಗ್ತದಣ್ಣ ಕೇಯಲಿಗೂ ನಡವೇ ಹೋಗ್ತದಣ್ಣ ವಸತಿ ಒಳಗೆ ನಮ್ಮ ಶಿಶುನಾಳೀಶಾನ ಅಸನಾದ ಪದಗಳಿರಣ್ಣ ಅಣ್ಣ ನೀವು ಅಸನಾದ ಪದಗಳಿರಣ್ಣ ಕಾಯವಿದು ನಡವೆ ಹೋಗ್ತದಣ್ಣ ದೇಹವಿದು ನಡವೆ ಹೋಗ್ತದಣ್ಣ ಕಾಯವಿದು ನಡವೆ ಹೋಗ್ತದಣ್ಣ अनंत जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरवे नमः सिद्ध सद्गुरुपादाब्जं जननी जनकस्ता तत्तोपदेशकर्तारं नत्वा भक्तिपुरश्वरम् जगदादि जगद्गुरु सिद्धारूಢ महास्वामिಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನರು ನಿರಂತರ ಜ್ಞಾನ ದಾಸೋಹಿಗಳಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧ ಎನ್ನುವ ಗ್ರಂಥದ 2ನೆಯ ಸಂಧಿಯ 8ನೆಯ ಸೂತ್ರದ ಕೊನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ 6ನೇ ನುಡಿಯಲ್ಲಿ ಹೇಗಾಗಿದೆ ನೀನು ಅಂದರೆ, ಸರ್ವಕ್ಕೂ ಸಾಕ್ಷಿ ನಿರ್ಲೇಪವಾಗಿರುವಂಥ ಆತ್ಮ. ಸರ್ವ ಅಂದರೆ ಎಲ್ಲ ಅಂದರೆ, ಗುಂಪು ಅಂದರೆ, ಕುಂಪು ಅಂದರೆ, ಕದಂಬ ಅಂದರೆ, ರಾಶಿ ಅಂದರೆ ಬಹಳ ಶಬ್ದಗಳು. ಅದರ ಅರ್ಥ ಒಂದೇ. ಏನು ಭಾಳ ಗುಂಪು ಕೂಡಿರಲ್ಲಪ್ಪ, ಅಲ್ಲಿ ಬಹಳ ಜನ ಸೇರಿರಲ್ಲಪ್ಪ ಅಂದೇನು ಅರ್ಥ ಒಂದೇ. ಅದರಂತೆ ಇಲ್ಲೇನು ಅರ್ಥ ಮಾಡೋದು, ಸರ್ವಕ್ಕೂ ಸಾಕ್ಷಿ ಅಂದರು.
ಯಾವ ದೇಹ ಸ್ಥೂಲ ಸೂಕ್ಷ್ಮ ಕಾರಣ ದೇಹವನ್ನು ಮೊದಲು ಮಾಡಿಕೊಂಡು ಸ್ಥೂಲ ದೇಹದ 25 ತತ್ವಗಳು ಸೂಕ್ಷ್ಮ ದೇಹದ 17 ತತ್ವಗಳು ಸಹಿತವಾಗಿ ಅವಿದ್ಯ ಅಸ್ಮಿತೆ ರಾಗ ದ್ವೇಷ ಅಭಿನಿವೇಶ ಕ್ಲೇಶ ಸಮೇತವಾಗಿ ದೇಹದಿಂದ ಮನಸ್ಸಿನಿಂದ ವಾಣಿಯಿಂದ ನಡೆಯುವಂಥ ಸಕಲ ಕರ್ಮ ಕ್ರಿಯೆಗಳಿಗೂ ನೀನು ಸಾಕ್ಷಿಯಾಗಿದ್ದೆ ಅಂತ ನಿನ್ನೆವರೆಗೆ ಹೇಳಿದ್ರು. ಆದರೂ ಕೂಡ ನಮ್ಗೆ ಅಷ್ಟು ಅನುಭವಕ್ಕೆ ಬರ್ತಿಲ್ಲಲ್ಲ ಅಂದರೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಆ ಯಾವ ದೃಷ್ಟಾಂತ ಅಂದರೆ ಪರಿವ ಮುಗಿಲೆಗಳ ಪರಿಯ ಇಂದುವಿಗೆ ಎಂಬ ಮರುಳನಂತೆ ಸುಖ ದುಃಖಾದಿಗಳನ್ನು ಪರಿಕೀಸದೆ ಅವಿಕಾರದ ಅರಿವಿಗೆ ಎಂಬ ಅವರೇ ಮುರುಳರಲ್ಲವೇ ನೋಡ ಮೈತ್ರಿ ಎಂದರು. ಇಲ್ಲಿ ಏನಂತ ಕರೆದ್ರು? ಬುದ್ಧಿವಂತ ಅನ್ಲಿಲ್ಲ, ಶಾಣೆ ಅನ್ಲಿಲ್ಲ, ನೀನು ಅಜ್ಞಾನ ಅಲ್ಲ ಜ್ಞಾನ ಅಂತ ಅನ್ಲಿಲ್ಲ. ಮರುಳ ಅಂದ್ರೆ ಅರೆ ಮರುಳ ಅಂದ್ರೆ ಮತ್ತೆ ಬರೇ ಮರುಳ ಅಂದಿಲ್ಲ, ಅರ್ಧ ಉಚ್ಚ ಅಂದ್ರು. ಇನ್ನೇನು ಅನ್ನಬೇಕು ಶಾಸ್ತ್ರಗಳು? ಅರ್ಧ ಉಚ್ಚ ಅಂತ ಅಂದರಂದ್ರೆ ನಾವು ಬಹಳ ಜಾಗೃತ ಆಗ್ಬೇಕು. ಸಾಮಾನ್ಯ ಮನುಷ್ಯ ಹುಚ್ಚ ಅಂದ್ರೆ ಎಷ್ಟು ನಾವು ಮನುಷ್ಯನಲ್ಲಿ ಇಟ್ಟುಕೊಂಡು ಅದನ್ನ ಹೇಗಂದೆ ನೀನಂತ ವಾದ ಮಾಡಕ್ ಹೋಗ್ತೀವಲ್ಲ, ಇಲ್ಲಿ ಮನುಷ್ಯ ಹೇಳಕತ್ತಿಲ್ಲೋ ತಮ್ಮ, ಇಲ್ಲಿ ಪರಮಾತ್ಮ ವೇದ ಆಗಮದಲ್ಲಿ ಹೇಳಕತ್ತಾರ ನಿನಗೆ ಅರ್ಧ ಉಚ್ಚ ಅಂತ. ಯಾಕ? ಪರಿವ ಮುಗಿಲಿಗಳು, ಮುಗಿಲು ಅಂದ್ರೆ ಮೋಡಗಳು ಓಡಾಡ್ತೀವಿಲ್ಲ. ಹರಿವ ಅಂದ್ರೆ ಓಡಾಡುವ ಅಂದ್ರೆ ತಿರುಗುವ ಮೋಡಗಳು ಎಲ್ಲಿ? ಆಕಾಶದಲ್ಲಿ ಅಲ್ಲ, ಆಕಾಶದ ಕೆಳಗೆ. ಆದರೆ ಆ ರೀತಿಯನ್ನು ನೋಡಿ ಬೆಳದಿಂಗಳಿರ್ತದೆ, ಚಂದ್ರ ಇರ್ತಾನ. ಆ ಮೋಡಗಳು ಓಡಿದ್ರೆ ಚಂದ್ರ ಓಡಿದಂಗೆ ಕಾಣ್ತದಿಲ್ಲ. ಚಂದ್ರ ಓಡ್ತಾನೇನಲ್ಲಿ? ಚಂದ್ರ ಅಚಲನ ಆಗ್ಯಾನ, ಮೋಡಗಳು ಚಲನತ್ವದಿಂದ ಕೂಡ್ಯಾವ. ಮೋಡಗಳು ಅಸ್ಥಿರ ಅವ, ಚಂದ್ರ ಸ್ಥಿರವಾಗ್ಯಾನಲ್ಲ. ಹಾಗಾಗಿ ನೀನೇನು ಮಾಡಿದಿ? ಮೋಡ ಓಡಿದ್ರೆ ಚಂದ್ರ ಓಡ್ತಾನ ನೋಡು, ಚಂದ್ರ ಓಡ್ತಾನ ನೋಡು, ಚಂದ್ರ ಓಡ್ತಾನ ನೋಡು. ಚಂದ್ರ ಓಡ್ತಾನೇನು? ಈಗೆಲ್ಲ ಹೇಳುವವರು ತಿಳಿದುಕೊಳ್ಳುವರು ಹುಚ್ಚರಲ್ಲ. ಅದರಂತೆ ನೀನು ಹೇಗಿದ್ದಿ ಅಂದ್ರೆ ಶರೀರ ಗುಣ ಸುಖ ದುಃಖ ಮೊದಲಾದ ಎಲ್ಲ ಹೇಳಿದವಲ್ಲ, ಇವೆಲ್ಲವೂ ಕೂಡ ಚಲನತ್ವ ಧರ್ಮದಿಂದ ಕೂಡ್ಯಾವ. ಇವು ಓಡ್ತಾವ, ಈ ಕಡೆಯಿಂದ ಆ ಕಡೆ ಓಡ್ತಾವ, ಹೊಡ್ತಾವ. ಎಲ್ಲಿ ಹೊಡ್ತಾವ್ರಿ? ಜಾಗದಾಗ ಹೊಡಕತ್ತಾವ, ಅಲ್ಲಿ ಬಿಟ್ಟು ಸ್ವಪ್ನದಲ್ಲಿ ಹೊಡ್ತಾವ, ಅಲ್ಲಿಂದ ಕಾರಣದಲ್ಲಿ ಅಡಗುತ್ತಾವ, ಮತ್ತೆ ಜಾಗರಿಗೆ ಬಂದ್ಮೇಲೆ ಮತ್ತೆ ಓಡ್ತಾವ, ಹುಟ್ಟುತ್ತಾವ. ಆದ್ರೆ ನೀನು ಚಂದ್ರ ಓಡಿದಂಗೆ ಓಡ್ತ ನೀನು. ಸರ್ವ ಓಡಾಡುವ ಮೋಡಗಳಿಗೆ ಚಂದ್ರ ಹೇಗೆ ಸಾಕ್ಷಿಯಾಗಿದ್ದಾನೋ ಅದರಂತೆ ನೀನು ಕೂಡ ಎಲ್ಲ ಧರ್ಮಗಳು ಗಮನ ಆಗಮನದಿಂದ ಕೂಡ್ಯಾವ. ಸುಖ ದುಃಖ ಹೋಗ್ತಾವ ಬರ್ತಾವಿಲ್ಲ. ಹಂಗೆ ಸುಖ ಬಂದದ್ದು ಹಂಗೆ ಇರಂಗಿಲ್ಲ, ದುಃಖ ಬಂದದ್ದು ಹಂಗೆ ಇರಂಗಿಲ್ಲ. ಹಸಿವಾದದ್ದು ಉಂಡಾಗ ಹೋಗ್ತದ, ಅಲ್ಲಿ ಮುಗಿಲಿಲ್ಲ ಮತ್ತೆ ಬರ್ತದ. ನೀರು ಕುಡಿದ್ರೆ ನೀರಡಿಕೆ ಹೋಗ್ತದ ಮತ್ತೆ ಬರ್ತದ. ಆದ್ರೆ ನೀನು ಮಾತ್ರ ಹೋಗುವವನಲ್ಲ, ನೀನು ಬರುವವನಲ್ಲ. ಕಾರಣ ನೀನು ಅಧರ್ಮಿ ಅಂದ್ರೆ ನಿನ್ನಲ್ಲಿ ಧರ್ಮನೇ ಇಲ್ಲ ಅಂತ. ಧರ್ಮನೇ ಇಲ್ಲ ನಿನಗೆ. ಹಾಗಾಗಿ ಈ ರೀತಿ ಗೊತ್ತಿದ್ದು ಕೂಡ ನನಗೆಂತ ನೀನು ತಿಳ್ಕೊಂಡ್ರೆ ನಿನಗೆ ಅರ್ಧ ಉಚ್ಚ ಅಂತ ಅನ್ಬೇಕು ವಿನ, ನೀನು ತಿಳ್ಕೋ
ನಿತ್ಯ ನಿರ್ವಿಕಾರ ಸಾಕ್ಷಿ ಸ್ವಯಂ ಪ್ರಕಾಶ. ನೀನು ನಿತ್ಯನೇ ಇದ್ದಿ, ಸತ್ಯ ಅಂತ ಸದ್ರೂಪನಿದ್ದಿ. ಮತ್ತೆ ನಿರ್ವಿಕಾರ ನಿತ್ಯ ಅಂದರೆ ನೀನು ಚಿದ್ರೂಪನಿದ್ದಿ, ಮತ್ತೆ ನಿರ್ವಿಕಾರನಿದ್ದಿ, ಮತ್ತು ಎಲ್ಲದಕ್ಕೂ ಸಾಕ್ಷಿ ಇದ್ದಲ್ಲ. ಜಾಗ್ರದ ಧರ್ಮಗಳಿಗೂ ಸ್ವಪ್ನದ ಧರ್ಮಗಳಿಗೂ ಸುಸುಪ್ತಿಯ ಧರ್ಮಗಳಿಗೂ ನೀ ಸಾಕ್ಷಿ ಇದ್ದಂದರೆ ಇವೆಲ್ಲವೂ ನಿನ್ನ ಬೆಳಕಿನಲ್ಲೇ ಹೋಗೋದು ಬರೋದು ನೋಡ್ತಿದ್ದೆ. ಕತ್ತಲಾಗ್ಯದ, ಮೋಡ ಮೊದಲೇ ಕತ್ತಲಾವ, ಮೋಡ ಮುಚ್ಚಿದಾಗ ಬೆಳಕಿರ್ತದೆ, ಏನು ಕತ್ತಲಾದಿಲ್ಲ. ಆದರೆ ಚಂದ್ರನ ಮೇಲೆ ಆ ಮೋಡಗಳು ಓಡೋದು ಯಾರ ಬೆಳಕಿನಿಂದ ನೋಡಿದಿ? ಮತ್ತೆ ಬೇರೆ ಸೂರ್ಯ ಅಂದರೆ ಸೂರ್ಯ ಇಲ್ಲ, ಚಂದ್ರ ಇದ್ದಾಗ ಸೂರ್ಯ ಇಲ್ಲ. ಅಥವಾ ನಿನ್ನಲ್ಲಿ ಏನಾದ್ರು ಬೆಳಕಾದಂತಿ ನಿನ್ನಲ್ಲಿಲ್ಲ. ನೀನು ಹೆಂಗೆ ನೋಡಿದಿ ಅಂದರೆ ಚಂದ್ರನ ಬೆಳಕಿನಿಂದನೇ ಚಂದ್ರನಲ್ಲಿ ಓಡಾಡುವಂಥ ಮೋಡಗಳನ್ನು ನೋಡಿದಿಲ್ಲ, ನೀ ಓಡಿಲ್ಲ, ಓಡುವ ಮೋಡಗಳನ್ನು ನೋಡಿದಿ. ಅದರಂತೆ ಇವೆಲ್ಲ ಧರ್ಮಗಳು ಓಡಿದ್ರೆ ನಾನು ಓಡ್ತಾನಂತ ಒಂಟನಲ್ಲ, ಇವನೇ ಹುಚ್ಚ ನೋಡಂತ. ಅದಕ್ಕೆ ಆಗ್ತೇಕೌಡ ಆತ್ಮಂಗೆ ಗುಣಧರ್ಮ ನಿರಾಕರಣೆ, ಆತ್ಮನಲ್ಲಿ ಯಾವ ಗುಣ ಇಲ್ಲ, ಯಾವ ಧರ್ಮನೂ ಇಲ್ಲ ಅಂತ ಹೇಳಿ ಮುಂದೆ 9ನೇ ಸೂತ್ರದಲ್ಲಿ ಹೇಳ್ತಾರ, ಜಗವಿದು ಎಲ್ಲವೂ ಖುಷಿಯಾಗಿ ಕನಸಿನಂತೆ ಮುಗಳೇ ತೋರ್ಪದು ಬಾಧಿಸದು ನೋಡೋ ಅಂದ್ರು. ಹಾಗಾದ್ರೆ ಜಗತ್ತು ತೋರ್ತದಲ್ಲ ಮತ್ತೆ ಇದನ್ನ ಓಡ್ತದ, ಜಗತ್ತು ಎಲ್ಲವೂ ಕಾಣ್ತದ, ಆದ್ರೆ ನನಗೆ ಇಲ್ಲ ಅಂತ ಹೇಳ್ತಿದ್ದಲ್ಲ. ಇದು ಹೇಗೆ ನಾನು ನಿಶ್ಚಯ ಮಾಡಬೇಕು ಅಂದ್ರೆ, ಜಗವಿದೆಲ್ಲವೂ ಖುಷಿಯಾಗಿ ಕನಸಿನಂತೆ. ಜಗತ್ತಿನ ಬಗ್ಗೆ ಏನ್ ಹೇಳ್ಯಾರ ಮಹಾತ್ಮರು? ಖುಷಿಯಾಗಿ ಅಂದ್ರು. ಜಗತ್ತು ಇದೆಲ್ಲ ಅಂದಾಗ ಶರೀರ ಮೊದಲುಗೊಂಡು ಯಾವ ಲೋಕಾದಿಗಳು ಉಂಟಲ್ಲ, ಆ ಲೋಕಾದಿಗಳ ಸರ್ವ ಜೀವರಾಶಿಗಳ ಮೊದಲುಗೊಂಡು ಅಲ್ಲಿ ಇರುವಂತ 84 ಲಕ್ಷ ಏನವ, ಅವೆಲ್ಲವೂ ಕೂಡ ಜಗತ್ತು. ನಾನು ದೇಹ ನೋಡಿದಾಗ ಇದು ಜೀವ ಅದ, ಇಂಥ ಜೀವಿಗಳ ಸಮೂಹವನ್ನು ನೋಡಿದಾಗ ಜಗತ್ತಾಯ್ತು. ಮೊದಲೇ ಹೇಳಿವಲ್ಲ, ಒಂದೇ ತೆಂಗಿನ ಗಿಡ ಮನೆ ಮುಂದೆ ನೋಡಿದ್ರೆ ತೆಂಗಿನ ಮರ ಎಷ್ಟು ದೊಡ್ಡದಾದ ಅಂತೀವಿ. ಅದೇ ಮರಗಳ 1-2 ಎಕರೆ ಹೊಲದಾಗ 100 ಗಿಡಗಳಿದ್ದಾಗ ತೆಂಗಿನ ತೋಟ ಅಂತೀವಿ. ಒಂಟಿಯಾಗಿ ನೋಡಿದಾಗ ಮರ ಆಯಿತು, ಗುಂಪಾಗಿ ನೋಡಿದಾಗ ಜಗತ್ತಾಯಿತು. ನಾವು ನಮ್ಮಷ್ಟೇ ನೋಡಿದಾಗ ಇದೇನಾಯಿತು? ಜೀವ ಆಯಿತು. ಇಂಥ ದೇಹವನ್ನು ಧರಿಸಿದಂಥ ಅನಂತ ಜೀವರಾಶಿಗಳನ್ನು ನೋಡಿದಾಗ ಅದೇ ಜಗತ್ತಾಯಿತು. ಮತ್ತೆ ಈ ಮನೆ ಮುಂದೆ ತೆಂಗಿನ ಮರ ಏನಾದ, ತೋಟದಾಗ ಅದೇ ಆದಿಲ್ಲ. ತೋಟದಲ್ಲಿ ಏನಾದ ಅದೇ ಮನೆ ಮುಂದಾದ. ಅದರಂತೆ ಜೀವನಾನಂತ ತಿಳಿದಾಗ ಅದೇ ಆದ, ಜಗತ್ತಂತೂ ತಿಳಿದಾಗ ಅದೇ ಆದ. ಜಗತ್ತಿಗೂ ಮತ್ತು ಶಿವನಿಗೂ ಬೇರೆ ಇಲ್ಲ. ಆದರೂ ಕೂಡ ದೇಹವೇ ಮೊದಲುಗೊಂಡು, ನಮ್ಮ ದೇಹವನ್ನು ಮೊದಲು ಮಾಡಿಕೊಂಡು ತೋರ್ತದಲ್ಲ ಜಗತ್ತು. ನಮ್ಮ ದೇಹ ನಮಗೆ ಕಾಣ್ತದಿಲ್ಲ, ನಿಮ್ಮ ದೇಹ ಕಾಣ್ತಾವ. ನಿಮ್ಮ ಬೀಗರು ಬಿಜ್ಜರು ಬಂಧು ಬಳಗ ಎಲ್ಲರ ಕಂಡ ಮೇಲೆ ಪಕ್ಕದವರು ಕಾಣ್ತಾರೆ. ಈ ಸೃಷ್ಟಿ ಹಂಗದು, ವಿಚಿತ್ರ. ಜನಗಳು ಬತ್ತೆ ಕುಂತರೂ ಕೂಡ ಕೆಲವು ಸಲ ಅನುಭವಕ್ಕೆ ಬರಂಗಿಲ್ಲ. ದೂರ ಯಾವುದೋ ಊರಾಗಿದ್ದಂಥ ಮಗಳಾಗಲಿ, ಹೆಂಡತಾಗಲಿ, ಮೊಮ್ಮಗಾಗಲಿ, ಅವ್ರ ನೆನಪು ಕುಂತಲ್ಲೇ ಬರ್ತದ. ಪಕ್ಕದ ಕುಂತಂಥ ವ್ಯಕ್ತಿಯ ನೆನಪು ನಮಗೆ ಬರಂಗಿಲ್ಲ. ಇದು ಎಷ್ಟು ಆಶ್ಚರ್ಯ ಆದಿಲ್ಲ, ಅನುಭವ ಆದಿಲ್ಲ. ಇದಕ್ಕೆಲ್ಲ ಕಾರಣ ಏನಂದ್ರೆ ಮೋಹೇವ ಮಹಾಮೃತ್ಯು. ದೂರದ್ದು ನನ್ನುವಂತೆ ಯಾಕೆ ಕಾಣ್ತದ? ಅದ್ರ ಮೇಲೆ ಮೋಹ ಇಟ್ಟಿದ್ದಿ.
ಸಮೀಪ ಇದ್ದದ್ದು ನನವಲ್ಲ ಅಂತ ಯಾಕೆ ಅನ್ನಿಸ್ತದ? ಇದ್ರ ಮೇಲೆ ನಿರ್ಮೋಹ ಅದ. ನಿರ್ಮೋಹ ಹೆಂಗಾಗ್ಬೇಕ್ರಿ ಹೆಂಗಾಗದೇನು ನೀನೇ ಹೇಳ್ತಲ್ಲ. ಪಕ್ಕದಾಗ ಕುಂತವ್ರ ಮೇಲೆ ಯಾರಂತ ಕೇಳ್ತದ ಅಂದಮೇಲೆ ಅವ್ರ ಮೇಲೆ ಮೋಹ ಇಲ್ಲ, ಅದಕ್ಕೆ ಯಾರಂತ ಕೇಳ್ತಿದ್ದಿ? ದೂರದಾಗಿದ್ದವ್ರು ನನ್ನವರಂತ ಪ್ರೇಮ ಅದ, ಕಾಣದಿದ್ರು ನನ್ನವರಂತಿದ್ದಿ. ಇದಕ್ಕೆಲ್ಲ ಏನು ಕಾರಣಪ್ಪ? ಮೋಹ. ಹಾಗಾಗಿ ಇದಕ್ಕ ದೃಷ್ಟಾಂತ ಏನಂದ್ರೆ ಜಗತ್ತು ಸ್ವಪ್ನದಂತೆ ಅಂದ್ರು. ಇಲ್ಲ ಅಂತ ಹೇಳಿಲ್ಲ, ಜಗತ್ತಿಲ್ಲ ಅಂತ ಹೇಳಿಲ್ಲ ನೋಡ್ರಿ. ದೇಹ ಇಲ್ಲ ತೋರಂಗಿಲ್ಲ ಅಂದಿಲ್ಲ. ಶಾಸ್ತ್ರದಾಗ ಶಿಷ್ಯ ಎದ್ದು ಕುಂದಿರ್ತಾನ, ಗುರುಗಳೇ ದೇಹ ಇಲ್ಲ ಜಗತ್ತಿಲ್ಲ ಅಂತಿದ್ದಿ, ಪ್ರತ್ಯಕ್ಷ ನನ್ನ ದೇಹ ನಿನಗೆ ಕಾಣ್ತದ, ನಿನ್ನ ದೇಹ ನನಗೆ ಕಾಣ್ತದ, ನಮ್ಮಿಬ್ಬರಿಗೂ ಜಗತ್ತು ಬಹಳ ಅದ್ಭುತವಾಗಿ ಕಾಣ್ತದ. ಮತ್ತೆ ಇದು ಸುಳ್ಳು ಅಂತ ಹೇಳ್ತಿರ್ಲೋ ಪುಣ್ಯಾತ್ಮ, ಎಲ್ಲಿಂದ ಬಂದಿ ಅಂತ ಶಿಷ್ಯ ಕೇಳ್ತಾನ. ಅದಕ್ಕೆ ಅವ್ರು ಎಷ್ಟು ಸೂಕ್ಷ್ಮ ಶಬ್ದವನ್ನ ಬೆಳೆಸ್ಯಾರಂದ್ರೆ ಸ್ವಪ್ನದಂತೆ. ಸ್ವಪ್ನದಲ್ಲಿ ಏನಾದರೂ ಕನಸುಗಳು ಬಿದ್ದಾಗ ಅಲ್ಲಿ ಸತ್ಯವೇನು? ಸುಳ್ಳಾವಲ್ಲ. ಸುಳ್ಳಂತ ಗೊತ್ತಾದ ಮೇಲೆ ಕೂಡ ಸ್ವಲ್ಪ ಹೊತ್ತು ಇರ್ತಾವ. ಎಷ್ಟೊತ್ತು? ಸ್ವಲ್ಪ ಹೊತ್ತು ತೋರಿ ಆಮೇಲೆ ಇಲ್ದಂಗೆ ಆಗ್ತದೆ. ಹಂಗ ಆದಾಗ ನಿನಗೇನು ಅದರಿಂದ ಬಾಧೆ ಏನಾಯ್ತಪ್ಪ? ಅದರಿಂದ ಏನು ಕಷ್ಟ ಆಯ್ತು ನಿನಗೆ? ಉದಾಹರಣೆ, ಹಗ್ಗದಲ್ಲಿ ಹಾವು ಅಂತೀವಿ, ಅವೇ ತಗೋಕಿಲ್ಲಿ ವೇದಾಂತ ಶಾಸ್ತ್ರಕ್ಕೆ. ಹಗ್ಗದಲ್ಲಿ ಹಾವು ತೋರಿತು, ಹಾವಾದಂತ ಭಯ ಆಯ್ತು, ಭೀತಿ ಆಯ್ತು, ಏನೇನು ಆಯ್ತು. ಈಗ ಹಗ್ಗದಲ್ಲಿ ಹಾವು ಇಲ್ಲ, ಹಗ್ಗ ಅದಂತ ಈಗ ತಿಳ್ಕೊಂಡಿ. ಹಗ್ಗದ ಜ್ಞಾನ ಆಯ್ತಲ್ಲ. ಹಗ್ಗದ ಜ್ಞಾನ ಆದ ಮೇಲೆ ಕೂಡ ಸ್ವಲ್ಪ ಹೊತ್ತು ಹಾವಿನ ಭೀತಿ ತೋರ್ತದ. ಸ್ವಲ್ಪ ಹೊತ್ತು ಅಲ್ಲಿ ನಿನಗ ಹಗ್ಗದ ಜ್ಞಾನ ಆಗೋದಿಲ್ಲ, ಹಾವು ಸುಳ್ಳು ಅಂತ ಆಗೋದಿಲ್ಲ. ಸುಳ್ಳು ಆದ್ಮೇಲೆ ಸ್ವಲ್ಪ ಹೊತ್ತು ತೋರ್ತದ. ಆ ಪ್ರಕಾರವಾಗಿ ಜಗತ್ತಾದರೂ ಕೂಡ ನೀನು ಸುಳ್ಳಂತ ತಿಳ್ಕೊಂಡ್ರು ಕೂಡ ಕೆಲವು ಕಾಲ ವಾಸನ ರೂಪದಿಂದ ತೋರ್ತದ. ಅಲ್ಲಿ ಹಾವಿನ ರೂಪದಿಂದ ತೋರಿಲ್ಲ, ಹಾವಿನ ವಾಸನ ರೂಪದಿಂದ ತೋರ್ಯದ. ಹಾವಾದೇನು? ಚಿಲ್ಲ ಅಂದ್ರೆ ಹೆಂಗ್ ತೋರಿತು? ಹಾವಿನ ವಾಸನೆ. ಅದಕ್ಕಾಗಿ ದೇಹ ಜಗತ್ತು ಸುಳ್ಳಾಗ್ಯದ. ದೇಹ ಜಗತ್ತಿನ ವಾಸನೆಯಿಂದ ತೋರಿದ್ರು ಕೂಡ ಆ ಹಾವಿನಿಂದ ಭಯ ಹೇಗಿಲ್ಲವೋ ಅದೇ ಪ್ರಕಾರ ಈ ದೇಹದಿಂದ ಜಗತ್ತಿನಿಂದ ನಿನಗೇನು ಭಯ ಇಲ್ಲ, ಭೀತಿನಿಲ್ಲ. ಅದನ್ನ ಈ ಸೂತ್ರದಲ್ಲಿ ಆಧಾರವಾಗಿಟ್ಟುಕೊಂಡು ಮುಂದೆ ಹೇಳ್ತಾರ. ಜಗತ್ತಂತ ಯಾವುದು ಕರಿಬೇಕರಿ ಅಂತ ಪ್ರಶ್ನೆ ಮಾಡಿದ್ರೆ ಎಲ್ಲರೂ ಹೇಳ್ತಾರ ಜಗತ್ತು ಜಗತ್ತು ಜಗತ್ತು. ಅನಂತ ಮಂದಿ ಅನಂತ ಪ್ರಕಾರ ಜಗತ್ತಿಗೆ ವ್ಯಾಖ್ಯಾನ ಮಾಡ್ಯಾರ. ಪಂಚಮಹಾಭೂತಿಯಿಂದ ಹುಟ್ಟಿದ್ದೇ ಜಗತ್ತಂದರ. ಪ್ರಪಂಚ ಅಂದ್ರೆ 5 ವಿಷಯಾದಿಗಳಿಂದ ಕೂಡಿದ್ದೇ ಜಗತ್ತು ಅಂತ ಕೆಲವು ಮಂದಿ ಅಂತಾರ. ನಾನಾ ಪ್ರಕಾರ. ಆದ್ರೆ ಇಲ್ಲಿ ನಿಜಗೊಂಡ್ರು ಮೈತ್ರಾದೇವಿ ಏನು ಹೇಳ್ತಾರ ಯಜ್ಞವಲ್ಕ ಮಹರ್ಷಿಗಳಂದ್ರೆ, ಮೈತ್ರಿ ಕೇಳು ಅವಸ್ಥಾತ್ರಯ ವಶವತ ಅನುತ್ರಯ ಜೀವತ್ರಯ ಎಂಬ ಈ ತ್ರಿವಿಧ ಆತ್ಮಕ ಒಪ್ಪದು ತಾನೇ ಜಗತ್ರಯವಿದು ಕಲ್ಪಿತವ್ಯಕ್ಕು. ಸ್ಪಷ್ಟ ಮಾಡಿರಲಿ ಏನು? ಮೈತ್ರಿ ಆಲಿಸು. ಅವಸ್ಥಾತ್ರಯ ಅಂದ್ರು. ಅವಸ್ಥೆ 3: ಜಾಗ್ರ, ಸ್ವಪ್ನ, ಸುಷುಪ್ತಿ. ಮತ್ತೆ ತನುತ್ರಯ ಅಂದ್ರು. ಜಾಗ್ರ, ಸ್ವಪ್ನ, ಸುಷುಪ್ತಿ ಅವಸ್ಥೆ, ಸ್ಥೂಲ ಸೂಕ್ಷ್ಮ ಕಾರಣ 3 ಶರೀರ, ಮತ್ತು ಇಲ್ಲಿ 3 ಜೀವರುಗಳು, ಜೀವತ್ರಯ. ವಿಶ್ವ, ತೈಜಸ, ಪ್ರಾಜ್ಞ ಎಷ್ಟಾದವು? 9. ಈ 9 3 3 3 9 ತ್ರಿಪುಟಿಗಳು ಎಲ್ಲಿ ಕೂಡಿರ್ತಾವ ಅದೆಲ್ಲ ಜಗತ್ತು ನೋಡ್ರಿ. ಇದಕ್ಕೆ ಜಗತ್ತು ಅನ್ನಬೇಕು.
ವಿಚಾರ ಮಾಡಿದ್ರೆ ಬಹಳ ಪಂಡಿತರಲ್ಲಿ ವಿಚಾರ ಮಾಡಿದ್ರೆ ಜಗತ್ತಂತದಕ್ಕೆ ಇರಬೇಕು. ಇವು ಮೂರು ಸೇರಿದಾಗ ಜಗತ್ತು. ಹಾಗೆ ಈ ತ್ರಿವಿಧ ಆತ್ಮಕ ಒಪ್ಪದು ತಾನೇ ಜಗತ್ರಯ ಅಂದರೆ ಮೂರು ಲೋಕಗಳು ಯಾವು ಕಲ್ಪಿತ ಪುರುಷನವು ಸ್ವರ್ಗ ಮರ್ತ್ಯ ಪಾತಾಳ ಯಾರಿಗೂ ಕಲ್ಪಿತ ಪುರುಷನ್. ಹಾಗಾಗಿ ಕಲ್ಪಿತ ಪುರುಷನು ಅಂತ ಅಂದಿವೀಗ. ನೀನು ಹೇಗೆ ತಿಳಿಬೇಕು ಅಂದರೆ ಕಲ್ಪಿತ ಪುರುಷನೇ ಸುಳ್ಳು ಅಂದಮೇಲೆ ಆ ಸುಳ್ಳಿನಿಂದ ಹುಟ್ಟಿದಂಥ ಕಲ್ಪಿತ ಪುರುಷನು ಸತ್ಯ ಹೆಂಗಾತವ? ಬಂಜಿ ಮಗ ಅಂದಂಗ. ಬಂಜಿಗೆ ಮಗನೇ ಇಲ್ಲ ಅಂದಮೇಲೆ ಅವನಿಗೆ ತೊಟ್ಟಲ್ದಾಗ ಹಾಕಕ್ಕ ಹೆಸರಿಡ್ತೀವಿ ಬರ್ರಿ ಅಂದ್ರೆ ಏನು ಅನರ್ಥ ಅಲ್ಲ. ಬಂಜಿ ಅಂತ ಅಂಬೋದು ಮಕ್ಕಳಾಗಿಲ್ಲ, ಅದಕ್ಕೆ ಬಂಜಿ ಅಂತಾರೆ. ಆಕೆ ಮಗನಿಗೆ ಹೆಸರಿಡ್ತೀವಿ ತೊಟ್ಟಲ್ದಾಗ ಹಾಕ್ತೀವಿ ಬರ್ರಿ ಅಂದ್ರ ಅಂತ. ಆಕೆಗೆ ಹಡದಲ್ಲ ಅಂದಮೇಲೆ ಅವನು ಹುಟ್ಟಿದ ಮಗಂಗ ಸತ್ಯ ಆತನಲ್ಲಿ. ಅದಂಗೆ ಇಲ್ಲಿ ಕಲ್ಪಿತ ಪುರುಷ ಹುಟ್ಟೇ ಇಲ್ಲ, ಅವನು ಭ್ರಾಂತಿಯಿಂದ ಹಿಂಗಾಗ್ಯದಂತ. ಮತ್ತೆ ಈ ಜಗತ್ತು ಹೇಗೆ ಅರ್ಥ ಮಾಡಬೇಕು ಅಂದ್ರೆ ಇದು ತೋರುವುದು ಹೇಗೆ? ಸಾಮಾನ್ಯ ಜನಕ್ಕೆ ತೋರ್ತದಲ್ಲ, ಈಗ ನಮಗೆ ಕಾಣಿಸ್ತದಲ್ಲ. ಇದು ನಾಮ ಭೇದದಿಂದ, ಇದು ರೂಪ ಭೇದದಿಂ, ಇದು ಕರ್ಮ ಭೇದದಿಂದ ಎಸವುದು. ಇದು ಜಗದ್ಭೇದ ತ್ರಯಾತ್ಮಕ ಅರಿವಿನೋಳ್ ಇದು ಪುಷಿ ಕಲ್ಪಿತಬಹುದಾಗಿ. ಎಷ್ಟು ಚಂದ ಹೇಳ್ತಾರ ಅವರು. ಇದು ಅಂದ್ರೇನು? ಈಗ ಹೇಳಿದ ಈ ಜಗತ್ತು ಹೇಳಿದ್ವಲ್ಲ, ಮೂರು ಅವಸ್ಥೆ, ಮೂರು ತನು, ಮೂರು ಜೀವ. ಇದು ತೋರೋದು ನಾಮ ಭೇದದಿಂದ. ನಾಮ ಅಂದ್ರೇನು? ಹೆಸರೇನು? ಹೆಸರು. ಮತ್ತೆ ರೂಪ ಭೇದದಿಂದ. ರೂಪ ಅಂದ್ರೇನು? ಆಕಾರ. ಯಾವುದ ವಸ್ತು ನೋಡ್ರಿ, ಹುಲಿನ ನೋಡ್ರಿ, ಹುಲಿಗೆ ಹೆಸರೇ ಬೇರೆ ಅದ, ಅದು ರೂಪನೇ ಬೇರೆ ಅದ. ಇಲಿ ನೋಡ್ರಿ, ಇಲಿ ಹೆಸರೇ ಬೇರೆ ಅದ, ಅದು ರೂಪ ಬೇರೆ. ಹೀಗೆ ಯಾವುದೇ ಒಂದು ವಸ್ತುವನ್ನು ನೋಡಿದ್ರು ಕೂಡ ಆ ವಸ್ತುವು ಒಂದೊಂದು ಹೆಸರಿನ ಒಂದೊಂದು ಭೇದದಿಂದ ತೋರ್ತಲ್ಲ, ರೂಪ ಭೇದದಿಂದ. ಆದರೆ ಇದು ಯಾಕೆ ಹಿಂಗೆ ತೋರ್ತದ ಅಂದ್ರೆ ಮೂರು ಪ್ರಕಾರ. ನಾಮಭೇದದಿಂದ ಒಂದು, ರೂಪ ಭೇದದಿಂದ ಒಂದು. ಈ ನಾಮರೂಪ ಭೇದ ಯಾಕಾಯ್ತು? ಹುಲಿಗೆ ಇಲಿಗೆ ಒಂದೇ ಆಗಬೇಕಾಗಿತ್ತು ದೇಹ. ಹುಲಿಗೂ ಇಲ್ಲಿ ಒಂದೇ ಆಗಬೇಕಾಯ್ತು. ಮತ್ತೆ ಇಲ್ಲಿ ಯಾವ ಜಗತ್ತಿನ ನಾನಾ ಮನುಷ್ಯರನ್ನು ನೋಡಿದಾಗ ನಾನಾ ರೀತಿ ಕಾಣ್ತೀವಿಲ್ಲ. ಒಬ್ಬನ ಅಂಗವಿಕಲಾನ, ಒಂದು ಹೆಣ್ಣಾದ, ಒಂದು ಗೆಂಡಾದ, ಒಂದು ನಪುಂಸಕಾದ, ನಾನಾ ಭೇದ ಅದ. ಅದು ಎಷ್ಟು ಭೇದ ಅಂದ್ರೆ ಇಷ್ಟು ಜನ ಜಗತ್ತಿನಲ್ಲಿ ಬೇಡ. ನಮ್ಮ ಭಾರತ ದೇಶದ ಜನಸಂಖ್ಯೆ 160 ಕೋಟಿ ಸಮೀಪ ಬರಕತ್ತದಂತ ಹೇಳ್ತಾರೆ. ಆದರೂ ಕೂಡ ನಾಮದಲ್ಲಿ ಸಿಗ್ತಾರ ಮಂದಿ. ಪೂಜಾರಿ ಅಂಬರು ಎಷ್ಟೋ ಮಂದಿ ಸಿಗ್ತಾರ, ಸೂಗಪ್ಪ ಅನ್ನೋರು ಎಷ್ಟೋ ಮಂದಿ ಸಿಗಬಹುದು, ಕಲ್ಲಪ್ಪ ಮಲ್ಲಪ್ಪ ಅಂತ ಸಿಗಬಹುದು. ಆದರೆ ಇಲ್ಲಿ ರೂಪ ಭೇದದಿಂದ ಇಲ್ಲಿ ಪೂಜಾರಿ ಅಂತೀವಿ, ಅದಕ್ಕೆ ಪೂಜಾರಿ ಅಂತೀವಿ, ಇಬ್ಬರು ಒಂದೇ ಅದ. ನೀವ್ರು ಹೆಸರು ಒಂದೇ ಅದ, ಎಲ್ಲಿ ಭೇದ ಅದ ವಿಚಾರ ಮಾಡ್ಬೇಕಲ್ಲ. ರೂಪ ಭೇದದಿಂದ. ಈ ರೂಪ ಭೇದ ಯಾರು ಮಾಡಿದ್ದು ಅಂದ್ರೆ ಹೆಸರು ನೀ ಮಾಡಿದ್ದು, ಅದಕ್ಕೆ ನಿನಗೆ ಸಿಗುತ್ತಾರ. ಇಲ್ಲಿ ರೂಪ ಭೇದ ಕರ್ಮದಿಂದ ಆದದ್ದು. ಹೌದಾ? ಶಾಸ್ತ್ರ ಸೂಕ್ಷ್ಮ ಪ್ರಕಾರ
ಕರ್ಮದಿಂದ ಏನು ಎಲ್ಲರ ಕಲ್ತು ಎಲ್ಲರೂ ಸೂಗಪ್ಪ ಅಂತ ಹೆಸರಿಡ್ಬೋದು. ಭೇದ ಕಾಣ್ತದಪ್ಪ, ಇದು ಹೋಗಮ್ಮ ಅಂತೇಳಿ ಒಂದೇ ಸಲ ಎಲ್ಲರೂ ಸೂಗಪ್ಪ ಅನ್ಬೋದಲ್ಲ. ಆದರೆ ಆ ಒಂದು ರೂಪ ಭೇದವನ್ನು ಬದಲಾವಣೆ ಮಾಡಕ್ಕೆ ಬರ್ತದೆ ನಿನಗೆ. ಹೆಸರು ಬದಲಾವಣೆ ಮಾಡಕ್ಕೆ ಬರ್ತದ, ರೂಪ ಬದಲಾವಣೆ ಮಾಡ್ಲಿಕ್ಕೆ ಯಾರಿಗೂ ಬರಂಗಿಲ್ಲ. ಯಾಕಾಯ್ತು ಇದು ಅಂದರೆ ಹೇಳಿದ್ರು, ಈಗ ಹೇಳಿದ್ರಲ್ಲ, ಪಾಪ ಅನುಗುಣದಿಂದ ಗಿಡಮರ ಕ್ರಿಮಿಯಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಅಲ್ಲಿ ಹೇಳಿಕಂತ ಬಂದಾರ. ಎಂತೊಲೆವನು ಅಲ್ಲಿ ಹೇಳಿಕಂತ ಬಂದಾರ. ನಾವು ಹಿಂದಿನ ಜನ್ಮಲ್ಲೇ ಮಾಡಿದಂಥ ಪಾಪ ಪುಣ್ಯಗಳ ಫಲದಿಂದನೇ ನಮ್ಮ ಶರೀರಗಳ ರೂಪ ಬದಲಾವಣೆ ಆಗ್ಯದ. ಒಬ್ಬನ ಕರ್ರಗಾನ, ಒಬ್ಬನ ಕೆಂಪಗಾನ, ಹೌದಾ? ಇವೆಲ್ಲ ಯಾಕಾಗ್ಯಾವ್ರಿ ಅಂದರೆ ಇದೇ ಕಾರಣಕ್ಕಾಗಿ. ಈ ರೀತಿ ಕರ್ಮ ಭೇದದಿಂದ ಎಸೆಯುವುದು. ನೀನು ಬೇರೆ ಬೇರೆ ಏನನ್ನ ಮಾಡಕ್ ಹೋದಿಗಿ ಕರ್ಮ ಭೇದದಿಂದ, ಅದಕ್ಕೆ ಕರ್ಮಜನ್ಯ ಶರೀರ. ಮತ್ತೆ ಈಗ ಇದನ್ನ ಕೆಡಿಸಬೇಕು, ನಾವು ಬದಲಾವಣೆ ಮಾಡಬೇಕಂದ್ರೆ ಮತ್ತೆ ಅಂಥ ಕರ್ಮನ ಮಾಡ್ಬೇಕು ನೋಡು. ಮತ್ತೆ ಆ ಕರ್ಮನ ಮಾಡ್ಬೇಕು. ಬಡತನ ದರಿದ್ರತೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು? ಬಣ್ಣ ಹಚ್ಕೊಂಡು ಹೋಗ್ತದೆ. ಪುಣ್ಯ ಮಾಡ್ಬೇಕಾಗ್ಯದ. ಪುಣ್ಯವನ್ನ ಮಾಡಂತ ಹೇಳಿಲ್ಲ. ಈ ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನ ಮಾಡು. ಇದು ಏನು ಮಾಡ್ತದ? ನಿನ್ನ ಹೆಸರು ಬದಲಾವಣೆ ಮಾಡೋದಿಲ್ಲ ತಮ್ಮ. ತೊಟ್ಲಾಗ ಹಾಕಿ ಯಾರಾದ್ರೂ ಇಡ್ಬೋದು. ನಿನ್ನ ಭೋಗ ಬದಲಾವಣೆ ಆಗ್ತದೆ. ಭೋಗ ಮತ್ತು ನಮ್ಗೆ 4 ಕಾಲು, ಹಿಂದ ಒಂದು ಬಾಲ, ಮುಂದ ಒಂದು ಕತ್ತೆ, ಮುಖ ಇತ್ತು, ಗತಿ ಏನಿತ್ತು ನಮಗೆ? ಹಾಗೇವಿಲ್ಲ. ಇದೇ ರೀತಿ ನಮಗೆ ಯಾಕೆ ಇಂಥದ್ದು ಬಂದದಂದ್ರೆ ಕರ್ಮಭೇದದಿಂದ ನಾವು ಮಾನವರಾಗಿವಿ. ವಿಚಾರ ಮಾಡಬೇಕು. ಕರ್ಮಭೇದದಿಂದ ಮಾನವರಾಗಿ ಹುಟ್ಟಿವಿನ ನಾವು ನಾಮಭೇದದಿಂದ ಬಂದವರಲ್ಲ, ಕರ್ಮಭೇದದಿಂದನೇ. ಹಾಗಾಗಿ ಇದು ಜಗತ್ರಯವು ಅಂದ್ರು. ಏನಾಯ್ತು ಅಂದ್ರೆ ಇದು ಸದ್ರೂಪ ಚಿದ್ರೂಪಗಳು ಪ್ರಕಟವಾಗುತ್ತವೆ. ಅನಂತರ ಇವೆಲ್ಲವೂ ಕೂಡ ಮತ್ತೆ 3 ಪ್ರಕಾರವಾಗಿ ತೋರಿ ತನ್ನಲ್ಲಿ ಇಲ್ಲದಂತೆ ಇದು ಮಿಥ್ಯೆಯಾಗುತ್ತದೆ ಅಂದ್ರು. ಇದು ಯಾವುದಕ್ಕೆ ಸಂಬಂಧ? ಕರ್ಮ. ಕರ್ಮ ಅದನ್ನು ನೀ ಮಾಡೋನೆ. ಅಕರ್ಮಣ ಆತ್ಮ ನೀನು ಕರ್ಮ ಮಾಡವನಲ್ಲ. ಅದಕ್ಕೆ ನೀನು ನಾಮಭೇದನಿಲ್ಲ, ರೂಪ ಭೇದನಿಲ್ಲ, ಕರ್ಮ ಭೇದದಿಂದ ಹುಟ್ಟಿದವ ನೀನು ಅಲ್ಲಲ್ಲ ಆತ್ಮ. ಅಂದಾಗ ಇವ್ಯಾವು ಕೂಡ ಅರಿವಿನೋಳು ನಿನಗೆ ತೋರ್ತಾವ. ಆದರೂ ಕೂಡ ತಿಳಿದ ಮೇಲೆ ಸುಳ್ಳು ಆತವ ನೋಡು. ಕನಸು ಸತ್ಯ ಆಗ್ಯದ, ಸ್ವಪ್ನದಲ್ಲಿ ಎದ್ದ ಮೇಲೆ ಖರೆ ಆಗ್ಯದ ಅನ್ನೋದು. ಕನಸಿನಲ್ಲೇ ಖರೆ ಆಯಿತು, ಎದ್ದ ಮೇಲೆ ಸುಳ್ಳಾಯ್ತಿಲ್ಲ. ಅದರಂತೆ ಅಜ್ಞಾನ ಕಾಲದಲ್ಲಿ ನಿನಗೆ ಖರೆ ಆಗ್ಯದ. ದೇಹ ನಾನು, ಇವೆಲ್ಲ ನನವಂತ. ಯಾವಾಗ ಜ್ಞಾನ ಕಾಲ ಬಂತಿಲ್ಲ, ಇವೆಲ್ಲ ಸ್ವಪ್ನ ಸುಳ್ಳಾದಂತೆ ಜಗದ್ಭೇದ ಕೂಡ ಸುಳ್ಳಾಗ್ತದೆ ನೋಡು. ಅಲ್ಲಿವರೆಗೆ ತೋರ್ತದಂತ ಅರ್ಥ ಆಯ್ತಲ್ಲ. ಶಾಸ್ತ್ರ ಕೇಳಿದ್ರೆ ಹೋಗ್ತದಂತ ಹೇಳಲ್ಲ ಅವರು. ಶಾಸ್ತ್ರ ಹೇಳಿದ್ರೆ ಹೋಗ್ತದಂತ ಹೇಳಿಲ್ಲ. ಆದರೆ ಇವೆರಡು ಸಾಧನಗಳಿಲ್ಲದೆ ಮುಂದಕ್ಕೆ ಹೋಗಿ ಬರಂಗಿಲ್ಲ. ಆ ಪ್ರಶ್ನೆ ಬೇರೆ. ಆದರೆ ನಂಬು ಎಲೆ ಮನವೇ. ನೀನು ಶಾಸ್ತ್ರ ಮೇಲೆ ವಿಶ್ವಾಸ ಇಲ್ಲ, ಬರೀ ಕರ್ಮದ ಮೇಲೆ ವಿಶ್ವಾಸ ಅದಲ್ಲ. ಕರ್ಮದ ಮೇಲೆ ವಿಶ್ವಾಸ ಅದ. ಮತ್ತು ಕರ್ಮದ ಮೇಲೆ ವಿಶ್ವಾಸ ಇದ್ರೆ ಜ್ಞಾನಕ್ಕೆ ಬರಬಾರ್ದಂತ. ಅಲ್ಲೇನೋ ಒಂದು ಕೆಲಸ ಆಗ್ತದ. ಈ ಕಡೆ ಕರ್ಮನ ಮಾಡ್ತಾನೆ, ಈ ಕಡೆ ಜ್ಞಾನ ಹಿಡಿತೀನಿ ಅಂದ್ರೆ ಏನಾಗ್ತದ? ಬಾಯೇ ಬಿದ್ದವನ ಗತಿ ಆದಂಗೆ ಆಗ್ತದ. ಹೇಳಿವಲ್ಲ ಭಾಳ ಸಲ. ಬಾಯಿಗೆ ಅಪರಾತ್ರಿ ಬಿದ್ದ, ಯಾರು ಇದ್ದಿಲ್ಲ, ಈಜು ಬರ್ತದಿಲ್ಲ,
ಗಿರಿಕೆ ಬಾಯಿತ್ತು, ಮೇಲೆ ನೋಡ್ತಾನ ಯಾರಿಲ್ಲ. ಕತ್ತಲಾಯ್ತಂತ ಕೂಗಿದ, ಒಂದು ಗಿರಿಕೆ ಸಿಕ್ತು, ಏರಕಿರ್ತಾವಲ್ಲ ಅದನ್ನ ಹಿಡ್ಕೊಂಡು ಗಟ್ಟಿಯಾಗಿ. ಯಾಕಂದ್ರೆ ಯಾರನ್ನ ಬೆಳ್ತಾನ ಮತ್ತೆ ಬದುಕಬೇಕಲ್ಲ ಹೆಂಗನ, ಅದನ್ನ ಗಟ್ಟಿಯಾಗಿ ಹಿಡ್ಕಂಡ. ಸ್ವಲ್ಪ ಹೊತ್ತಿಗೆ ಕೈ ನಗಿದು ಕೆಳಗೆ ಬೀಳಕತ್ತಿದ. ಅಷ್ಟರೊಳಗೇನಾಯ್ತು, ಬಾವಿ ದಡದ ಮೇಲೆ ಒಂದು ದೊಡ್ಡ ಮರ ಇತ್ತು. ಆ ಮರದ ಬೇರು ಬಾವಿ ಒಳಗೆ ಹೋಗಿತ್ತು. ಈ ಕಡೆ ಅದು ತಪ್ಪಿತು, ಇದು ಸಿಕ್ತು ನೋಡು ಹಿಡ್ಕಂಡ. ಬೆಳಗ್ಗೆ ಮುಂಜಾನೆ ಹಳ್ಳಿಯಾಗ ನೀರು ತರಕ್ಕೆ ಹೋದ್ರಲ್ಲ, ಆ ಶಬ್ದ ಕೇಳಿದ ತಕ್ಷಣ ಬೆಳತಾನ ಸಾಯುವಿನಲ್ಲಿ ಒದ್ದಾಡಿದ ವ್ಯಕ್ತಿ, ಯಪೋ ಯಾರು ಬಂದ್ರಿ, ನನ್ನ ರಕ್ಷಣೆ ಮಾಡ್ರಂದ. ಅವಾಗ ಯಜಮಾನ ಬಾಳದಾಯ್ತು, ಇಲ್ಲಿ ಯಾರು ಇಷ್ಟೊತ್ತಾಗಂತ ಬಗ್ಗೆ ನೋಡಿದ. ಈ ಪುಣ್ಯಾತ್ಮ ಬಿದ್ದಿದ್ದ. ಯಾಕಪ್ಪ ಹಿಂಗಾಯ್ತಂದ. ಅದು ಮುಂದೆ ಹೇಳ್ತನಪ್ಪ, ಮೊದಲು ನನ್ನ ರಕ್ಷಣೆ ಮಾಡ್ರಿ ಅಂದ. ತಡೆ ನೋಡಮ್ಮ ಅಂದ. ಇನ್ನೊಬ್ಬರು ಯಾರ ಬಂದ್ರು, ಇಬ್ಬರು ಮೂರು ಜೊತೆಯಾಗಿ ಮೇಲೆ ಗಿರಿಕೆಯಿಂದ ಹಗ್ಗ ಬಿಟ್ರು ಕೆಳಗೆ. ನೋಡಿದ್ಮನ ಇದನ್ನ ಹಗ್ಗಡಕ ಗಟ್ಟಿಗೆ ಹಗ್ಗಡಕ ನಾ ಮೇಲೆ ಜಗತೀವಿ, ಮೇಲೆ ಬರ್ತಿದ್ದೆ ಅಂತ ಹೇಳಿದ್ರು. ಭಾಳ ಚಲೋ ಆಯ್ತಂದ. ಅವನ ಹಗ್ಗ ಬಿಟ್ಟ ಹಗ್ಗವನ್ನ ಗಟ್ಟಿಯಾಗಿ ಒಂದು ಕೈಲಿ ಹಿಡದ. ಇವರು ಜಗ್ತಾರ, ಜಗ್ತಾರ, ಮನುಷ್ಯ ಮ್ಯಾಲೇನೆ ಬರವಲ್ಲ. ಅವ್ರಿಗೇನಿಸ್ತು, ಒಬ್ಬ ಮನುಷ್ಯ ಮೂವರು ಜಗತ್ತಿಗೆ ಬರವಲ್ಲ ಅಂದ್ರೆ ಏನಾಗಿರ್ಬೋದು ಅಂತ ಬಗ್ಗೆ ನೋಡಿದ್ರು. ಇನ್ನೊಂದು ಕೈಯಾಗ ಇನ್ನು ಬ್ಯಾರೆ ಹಿಡ್ದದ್ದು, ಎರಡು ಕೈಯಿಂದ ಹಿಡ್ದಲ್ಲ ಅವನು. ಇನ್ನೊಂದು ಕೈಯಾಗ ಏನು ಹಿಡ್ದದ್ದು ಅಂತ ಕೇಳಿದ್ರು. ಇಡೀ ರಾತ್ರಿ ಇಂಥ ಒಂದು ಕಷ್ಟದಲ್ಲಿ ರಕ್ಷಣೆ ಮಾಡಿದ ಬೇರು, ಅದಕ್ಕೆ ಅದನ್ನ ಹಿಡ್ಕೊಂಡಪ್ಪ, ಅದನ್ನ ಬಿಟ್ಟು ಹೆಂಗ್ ಬರಲ್ಲ ಅಂದ ಅವನು. ಥೋ ಮೂರ್ಖ ಅಂದ್ರ ಅವ್ರು. ಏನಂತ ಮೂರ್ಖ ಯಾವಿಲ್ಲ ಅಂತ ನೋಡು. ಮ್ಯಾಲೆ ಬರಬೇಕಾಗಿತ್ತು ಅಂದ್ರೆ ಮೊದಲೇನು ಹಿಡ್ಕೊಂಡಿದ್ದಲ್ಲ, ಆಯ್ತದು, ಅದನ್ನ ಬಿಡು, ಎರಡು ಕೈಲಿ ಇದನ್ನ ಹಿಡಿ ಅಂದ್ರು. ಹೆಂಗ್ ಬಿಡ್ಲಪ್ಪ ಅಂದ. ಹೆಂಗ್ ಬಿಡ್ಲ ಅಂದ್ರೆ ಹಗ್ಗ ಬಿಡು, ಕೆಳಗೆ ಹೋಗ್ಬಿಡಂದ್ರ ಅವ್ರು. ಹಗ್ಗ ಬಿಡು, ಒಳಗೆ ಹೋಗ್ತಿದ್ ಮತ್ತೀನೇನು. ಅದರಿಂದ ನಮ್ಮ ಗತಿ ಏನಾದಂದ್ರೆ ಕರ್ಮಗಳನ್ನು ಹಿಡ್ಕೊಂಡು ಬಂದೀವಿ. ದೇಹ ಜನ್ಮ ಜನ್ಮಾಂತರ ಕರ್ಮ ಮಾಡಿ 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 ಅದನ್ನ ಹಿಡ್ಕಂತ ಬಂದೀವಲ್ಲ. ಈಗ ವೇದಾಂತದ ಸದ್ಗುರುನಾಥ ಜ್ಞಾನದ ಹಗ್ಗವನ್ನು ಬಿಡ್ತಾನೆ ನೋಡು. ಇದನ್ನ ಗಟ್ಟಿಯಾಗಿ ಇಡಿ. ಹೆಂಗಿಡಿ? ಎರಡು ಕೈಲಿ ಭದ್ರವಾಗಿಡಿ. ಒಂದು ಕಡೆ ಮನಸ್ಸು, ಅರ್ಧ ಮನಸ್ಸು ಕರ್ಮದ ಕಡೆ ಅದ, ಇನ್ನ ಅರ್ಧ ಮನಸ್ಸು ಸ್ವರ್ಗಲೋಕದ ಭೋಗದ ಕಡೆ ಅದ. ಮತ್ತೆ ಜ್ಞಾನದ ಕಡೆ ಏನಾದ ಅಂದ್ರೆ 40 ನಿಮಿಷ ಕುಂತು ಮನೆಗೆ ಹೋಗೋದದ ಅಷ್ಟೇ. ಅಷ್ಟೇ ಅಲ್ಲ ಕೆಲಸ. ಮತ್ ನೀನು ಎಲ್ಲಿಗೆ ಹೋಗವ? ಮತ್ತೆ ಭವಸಾಗರದಲ್ಲಿ ಮುಳುಗಿ 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 ಒದ್ದಾಡವನಂತ. ಹಾಗಾಗಿ ಇಲ್ಲಿ ಹೇಳ್ತಾರ ಏನಂದ್ರೆ, ಆ ಕ್ರಿಯೆ ತೋರುತ್ತದೆ ಸಚ್ಚಿದಾನಂದ ಸ್ವರೂಪನಾದ ನಿನ್ನಲ್ಲಿ ಇಲ್ಲೇ ಇಲ್ಲ ನೋಡು. ನಿನ್ನಲ್ಲಿ ಏನ ಜನನ ಇಲ್ಲ, ಮರಣ ಇಲ್ಲ ಅಂತ ಮೇಲೆ ಉಳಿದದ್ದೇನಿರ್ತದ? ಅರೆ ಏನು ಅಲ್ಲಿ ಬೀಜನೇ ಬಿತ್ತಿಲ್ಲ, ಬೆಳೆ ಬಂದದ, ದಂಟು ಬೆಳೆದದ, ಮೇಲೆ ತೆನೆ ಬಿಟ್ಟದ ಅಂದ್ರೆ ಏನರ್ಥ? ಏನನ ಬೀಜ ಬಿತ್ತಿತ್ತಂದ್ರೆ ಅದು ಏನ ದೊಂಟನಾಗ್ಲಿ ಬಂಟನಾಗ್ಲಿ ಅದು ಏನನಾಗ್ಲಿ ಆತಿತ್ತು. ಬೀಜನೇ ಬಿತ್ತಿಲ್ಲ, ಬೆಳೆ ಬಂದದಂದ್ರೆ. ಹಾಗಾಗಿ ತಳಭಾವ ನೀಲತೆ ಮಲಿನತ್ವ ಎಂಬ ಇವ ಆಗಳು ನಭದೋಳ್ ಮಿಥ್ಯೆ ಎನಿಪಂತೆ ಕಣಹಂಸ ಗಮನ ಕೇಳಿ ಜಗತ್ರಯವಿಂತು ತಿಳಿದಂದು ತನ್ನೊಳು ಪುಷಿಯಕ್ಕೂ. ಯಾವಾಗ ಪುಷಿ ಅಂದ್ರು ತಿಳಿದಂದು. ಕಳಹಂಸ ಗಮನೆಂದ್ರೆ ಧೂಮ್ರ ವರ್ಣದ ಕಾಲುಗಳುಳ್ಳ ಹಂಸ ಪಕ್ಷಿ ಅಂತ. ಅವು ಕಾಲುಗಳು ಧೂಮ್ರ ವರ್ಣ ಅಂತ ಬರೀತಾರೆ. ಅಂಥ ಕಾಲಿನಿಂದ ನಡೆಯುವಂಥದ್ದು ಯಾಗ ಹಂಸ ಪಕ್ಷಿ ನಡೆಯುವಾಗ ಅದರ ನಡಿಗೆ ಹಂಸಗಮನ ಅಂತಾರಲ್ಲ, ಕವಿಗಳು ವರ್ಣನೆ ಮಾಡ್ತಾರೆ ಹೆಂಗಸರನ್ನ.
ಎಷ್ಟು ಚಂದ ನಡೀತಾರಂದ್ರೆ ಆ ನಡಿಗೆ ನೋಡಿ ಎಷ್ಟೋ ಜನ ಕಾಮಾಂಧರು ಮರುಳಾಗಿ ಏನೇನೋ ಯಾವ್ಯಾವ ಲೋಕಕ್ಕೆ ಹೋದಂಥ ಗತಿಗಳು ಉಂಟು. ಅದರಂತೆ ಆಲಿಸು ಕೇಳು ನಭದೋಳು ಅಂದ್ರು. ಆಕಾಶದಲ್ಲಿ ತಳಭಾವ. ಆಕಾಶದಲ್ಲಿ ತಳಭಾವ ಅಂದ್ರೇನು? ಅದಕ್ಕೆ ಸಲೀಸಾಗಿ ಹೇಳ್ಬೇಕಾದ್ರೆ ಒಂದು ತೆಂಗಿನಕಾಯಿ ಅರ್ಧ ಒಡೆದು ಹಿಂಗೆ ಓಳಿಟ್ರೆ ಹೆಂಗೆ ಕಾಣ್ತದೆ? ಗೋಪುರ ಕಾಣ್ತಿಲ್ಲ. ಅದರಂತೆ ಆಕಾಶ ಹೇಗಿದೆ ಅದರಂಗದ ಕೊಪ್ಪರಿಗೆ ಆಕಾರ. ಕೊಬ್ಬರಿಯ ಬಟ್ಟಲಿನ ಆಕಾರವೇ ಆಕಾಶ ಇದ್ದು ಅದರಲ್ಲಿ ನೀಲ ವರ್ಣವು ಮಲಿನತ್ವವು ಹೇಗೆ ತೋರುವು, ಅಲ್ಲಿ ಮಲಿನತ್ವ ಮತ್ತು ನೀಲವರ್ಣ ಅಂತ ಬರೆದಾಗ ಅಲ್ಲಿ ಸ್ವಚ್ಛತೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಮಲಿನತ್ವ ಅಂದ್ರೆ ಹೊಲಸು. ಮೋಡ ಮುಚ್ಚಿದಾಗ ಏನ್ ಕಾಣ್ತದ? ಗಾಳಿ ಬೀಸಿದಾಗ ಆಕಾಶದಾಗ ಏನು ಹೊಲಸು ಕಾಣ್ತದಿಲ್ಲ, ಧೂಳೆದ್ದೇಳ್ತದ. ಅದು ನಿಂತಾಗ ಮತ್ತೆ ಸ್ವಚ್ಛ ಕಾಣ್ತದ. ಕಂಡ್ರೂ ಕೂಡ ಇವು ಖಾಯಂ. ಅವನಲ್ಲಿ ಖಾಯಂ ಹಂಗಿರ್ತವೇನು? ಮೋಡ ಬಂದಾಗ ಕತ್ತಲಿಗೆ ಹೋದಂಗಾಯ್ತು. ಆ ಕತ್ತಲು ಹಂಗೆ ಇರ್ತದೇನು? ಸ್ವಲ್ಪ ಹೊತ್ತಿನಲ್ಲಿ ಅದು ಸುಳ್ಳು ಹೇಗೆ ಆಗುತ್ತದೆಯೋ ಅದರಂತೆ ಸುಕ್ತಿ ಜ್ಞಾನವಾದ ಕೂಡಲೇ ರಜತವು ತಾನು ಹೇಗೆ ಇಲ್ಲದಂತೆ ಆಗುತ್ತದೆ ಅಂತ ಹೇಳೋದಕ್ಕಾಗಿ ಇವೆಲ್ಲವೂ ಕೂಡ ಶುಭ್ರವಾದ ಆಕಾಶದಲ್ಲಿ ನೀಲತ್ವ ಮಲಿನತ್ವ ಹೇಗಿಲ್ಲವೋ ಅದೇ ಪ್ರಕಾರವಾಗಿ ಶುಭ್ರವಾದ ಆತ್ಮನಿನಲ್ಲಿ ಇವೆಲ್ಲವೂ ಏನವ? ಸುಳ್ಳಾವಿಲ್ಲ. ಹಾಗೆ ತಿಳ್ಕೊಂಡ್ರವ್. ಹಾಗೆ ತಿಳ್ಕೊ. ಮತ್ತೆ ತೋರಿಲ್ಲ ಏನಂತೀರಿ? ಆಕಾಶ ತೋರಿಲ್ಲನು? ತೋರಿಲ್ಲ ಅಂತ ಅನ್ನಂಗಿಲ್ಲ, ತೋರದಂತೀವಿ. ತೋರದಂದ್ರೆ ಹೇಗಂದ್ರೆ ಸುಳ್ಳಾಗಿ ತೋರುವುದು. ಮಿಥ್ಯಾಗಿ ತೋರ್ತದಲ್ಲ. ಸತ್ಯ ಅಂದ್ರೆ ತೋರಿದ್ದು ಯಾವಾಗಲೂ ಇರ್ಬೇಕಾಗಿತ್ತು. ಒಂದು ಕಾಲದಾಗ ತೋರ್ತದ, ಮತ್ತೊಂದು ಕಾಲದಾಗ ಇಲ್ಲಲ್ಲ. ಸುಳ್ಳು ಅಂತ ಅರ್ಥ ಆಯ್ತಲ್ಲ. ಹಾಗೆ ಬಗೆಗೆಟ್ಟು ನೆನಹೇಗ ಬಗೆದೂರು ತಿರ್ಪಂತೆ ಜಗವಿಂತೆಲ್ಲವೂ ಖುಷಿಯಾಗಿ ಮೊಗಳೇ ಮುಂದಿನ ಪರಿಯೋಳು ಕಾಣಿಪದು ತನ್ನ ಬಗೆಗಳು ಬಾಧಿಸಲು ಅರಿಯದು. ಅಂದ್ರೆ ಬಗೆಗೆಟ್ಟು ಅಂದ್ರು. ನೆನಹೀಗ ವೈರಿಗಳಿರ್ತಾರೆ ನಮ್ಗೆ. ವೈರಿಗಳ ಅಂತ ತಿಳ್ಕೊಂಬ್ರಿ. ಆ ವೈರತ್ವ ಇದ್ದಾಗ ನಮಗೆ ಹೇಗೆ ಒಬ್ಬರಿಗೊಬ್ಬರು ಭಯ ಇತ್ತಿಲ್ಲ. ನನ್ನ ನೋಡಿದ್ರೆ ಅವನಿಗೆ ಭಯ, ಅವನಿಗೆ ನೋಡಿದ್ರೆ ನಮಗೆ ಭಯ. ಆದ್ರೆ ಅದ್ರಾಗ ಒಬ್ಬವನ್ ನಾಶ ಆದ, ಸತ್ತೋದ. ಹೋದ್ಮೇಲೆ ಅಥವಾ ಅವರಿಬ್ಬರು ಬದುಕಿದಾಗ ರಾಜ ಆದ್ರು. ಸತ್ತೋಗ್ಲಿ ರಾಜನಾಗ್ಲಿ. ಆದಮೇಲೆ ಆ ಹಗೆತನ ಕೆಟ್ಟೋಗ್ತದಿಲ್ಲ. ರಾಜ ಆದ್ಮೇಲೆ ಬೇರೆ ಇಲ್ಲಪ್ಪ, ಈಗ ಮೊದ್ಲಂಗೆ ನಾವು ಭಾಳ ಪ್ರೇಮಿವಿ ಹೋಯ್ತಲ್ಲ. ಅದರಂತೆ ಅವನು ನಿನಗೆ ಮರಳಿ ಭೇಟಿ ಆಗ್ತಾನ. ಮೊದಲು ಭೇಟಿಯಾಗ ಅವನು ನೋಡಿದ್ರೆ ನೀನು ಹಿಂಗೆ ನೋಡ್ತಿದ್ದಿ, ನಿನ್ನ ನೋಡಿದ್ರೆ ಅವನು ಹಂಗೆ ಓದ್ತಿದ್ದ. ಈಗ ಅವನೇ ಭೇಟಿ ಆಗ್ತಾನ. ಅಥವಾ ಯಾವತ್ತಾದರೂ ಗೆಳೆತನದ ಸ್ಮರಣೆ ಆಗ್ತದ. ಆದರೂ ಕೂಡ ಅವನಿಗೆ ಇವನು ಶತ್ರು ಎಂಬ ಭಾವನೆ ಬರುತ್ತದೆ. ಶತ್ರು ಇವನು ಮೊದಲು ಏನಪ್ಪ, ಇವನ ಕಾಲಾಗ ಬಾಳ ಆಗ್ಯದ, ಇವನಿಂದ ಎಲ್ಲ ಅಂತ ಬರ್ತದಿಲ್ಲ. ಬಂದರೂ ಕೂಡ ಅದ್ರಲ್ಲಿ ದ್ವೇಷ ಅದೇನು? ಮೊದಲಂಗ ದ್ವೇಷ ಆದನು ಮೊದಲಿತ್ತು.
ಈಗ ರಾಜಿಯಾಗ್ಯಾನ, ಆ ದ್ವೇಷ ಇಲ್ಲ ಅಷ್ಟೆ. ಅದರಂತೆ ಈ ಜಗತ್ತು ಮಿಥ್ಯೆ ಆಗಿದೆ. ಈಗ ರಾಜಿಯಾಗಿ ಮಿಥ್ಯೆ ಅಂತ ಆದ ಮೇಲೆ ಕೂಡ ಜಗತ್ತು ತೋರ್ತದ, ನಿನ್ನ ಕಣ್ಣಿಗೆ ಕಾಣ್ತದ, ಸ್ಮರಣೆ ಆಗ್ತದ, ದೇಹ ಸ್ಮರಣೆ ಆಗ್ತದ, ಇಂದ್ರಿಯಗಳ ಸ್ಮರಣೆ ಆಗ್ತದ. ಆದರೂ ಕೂಡ ತನ್ನ ನಿಜಕ್ಕೆ ಅದರಿಂದ ಯಾವ ಭಯ ಇಲ್ಲ, ಭೀತಿ ಇಲ್ಲ. ಅವನಿಂದ ಏನು ದ್ವೇಷ ಅದ ಅನ್ನೋದ್ರ ಮೇಲೆ ಏನಿಲ್ಲ. ಎಲ್ಲವೂ ಮೊದಲನ ದ್ವೇಷ ಇತ್ತು, ಈಗ ಮತ್ತೆ ಪ್ರೇಮ ಹೆಚ್ಚಾಯ್ತು ನೋಡಿ. ಹಾಗಾಗಿ ಇದರಂತೆ ತಿಳ್ಕೋ ಅಂತ ಹೇಳಿ ಮತ್ತೆ ಹೇಳ್ತಾರ, ಕನಸಿನ ನಿಗಳ ಬಂಧನ ಎಚ್ಚೆತ್ತ ಅರಿದನೋಳ್ ಇನಿತು ಬಾಧಿಸದೆ ಕಾಣಿಸುವಂತೆ ನೆನಸಿನ ಅಖಿಳ ಪ್ರಪಂಚ ಆ ಪರಿಗಳು ತನಗೆ ತೋರ್ಪದು ಬಾಧಕವೇ ಅಲ್ಲ. ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ಕಾರಣ ಏನು? ಒಂದು ತಿಳಿಲಿಲ್ಲ ಅಂದ್ರೆ ಒಂದಾದ್ರೂ ಉಳಿಲಿ, ತಿಳಿಲ್ಲ ಅಂತ ಒಂದೇ ದೃಷ್ಟಾಂತ ಹೇಳ್ಬೋದಾಗಿತ್ತಲ್ಲ. ಅದು ಅಷ್ಟು ಸರಳಲ್ಲ. ವೇದಾಂತ ಶಾಸ್ತ್ರ ಜನ್ಮ ಜನ್ಮಾಂತರದ ದೇಹ ಭಾವ ಶರೀರವೇ ನಾನಂತ ಏನು ಭ್ರಮೆ ಆದಲ್ಲ, ಈ ಭ್ರಮೆ ಅನ್ನುವಂಥದ್ದು ಒಂದೇ ಸಲ ಹೋಗೋದಲ್ಲ. ಅದಕ್ಕಾಗಿ ಇಲ್ಲಿ ಏನು ಮಾಡ್ಯಾರ ಅಂದ್ರೆ, ಒಂದು ತಿಳಿಲಿಲ್ಲ ಅಂದ್ರೆ ಇನ್ನೊಂದಾದ್ರೂ ತಿಳಿಲಿ, ಇನ್ನೊಂದು ದೃಷ್ಟಾಂತ ತಿಳಿದೇ ಇದ್ರೆ ಮತ್ತೊಂದಾದ್ರೂ ತಿಳಿಲಿ ಅಂತೀವಿ. ಈಗ ನಾವೇನ ಶಾಸ್ತ್ರ ಹೇಳಿದಾಗ ಎಲ್ಲ ತಿಳಿತಿಲ್ಲ ಅಂತ ಕೇಳ್ಬಿಡ್ತೀವಿ. ಏನ್ ತಿಳಿತದೆ? ಎಲ್ಲ ಒಂದೊಂದು 10 ಸಾರೆ 20 ಸಾರೆ ಋಷಿಮುನಿಗಳೇ ತತ್ವಮಸಿ ಮಹಾವಾಕ್ಯವನ್ನ ಕೇಳಿರಂತ ಬರಿತಾರಿಲ್ಲ. ಮತ್ತೆ ಅಂಥ ಋಷಿ ಕುಲ ಅದೇ ನಮ್ದು. ಋಷಿಕುಲ ಅಲ್ಲ, ನಮ್ದು ವಿಷದ ಕುಲ ಅದ. ಋಷಿಕುಲಗಳಿಗೆ ಇಷ್ಟು ಅಸಾಧ್ಯ ಆಗದೆ ವಿಷದ ಕುಲಗಳಿಗೆ ಎಷ್ಟು ಬೇಕಾಗ್ಯದಂತ. ಎಷ್ಟು ಕೇಳಿದ್ರು ಕಡಿಮೆ, ಎಷ್ಟು ಹೇಳಿದ್ರು ಕಡಿಮೆ. ಅದಕ್ಕೆ ಅವ್ರು ಒಂದೇ ಮಾತು ಹೇಳ್ಬಿಟ್ರು. ಏನು ಮಾಡಿದ್ರಿ ಅಂದ್ರೆ, ಶರೀರ ಇರುವ ತನಕ ಅರಿತವರ ಸಂಘ ಮಾಡಂದ್ರ. ಶರೀರ ಇರುವ ತನಕ ಅರಿತವರ ಸಂಘ ಮಾಡು ವಾಚಾರ್ಥ. ಇದೇ ಸತ್ಯ. ಅದು ಲಕ್ಷಾರ್ಥ ಎಲ್ಲೋ ಒಬ್ಬರಿಗೆ ಆಗದು. ಶರೀರ ಹುಟ್ಟಿನಿಂದ ಸಾಯುವ ಪರ್ಯಂತರವಾಗಿ ಎಲ್ಲಿ ಇಡು ಅಂದ್ರೆ, ಅರಿತವರ ಬಲ್ಲಂತ ಜ್ಞಾನಗಳ ಸಂಘದಲ್ಲೇ ಇಟ್ಟಿರೋದನ್ನ ಬಳಸು. ಆ ಶರೀರ ಇದು ಏನದ ವಾಚಾರ್ಥ, ಇದು ಸತ್ಯ. ಲಕ್ಷಾರ್ಥ ಏನದ? ಎಷ್ಟು ಶಾಸ್ತ್ರ ಕೇಳಿದ್ರು ಕೂಡ ನಿನಗ 1-2 ವರ್ಷದಲ್ಲಿ ಶರೀರ ಭಾವ ಹೋಯ್ತಿಲ್ಲ, ಅಲ್ಲಿವರೆಗೂ ಇರು, ಆಮೇಲೆ ಬಿಡು. ಅಲ್ಲಿವರೆಗೂ ಇರುವ ಶರೀರ ಭಾವ ಅದು ಸುಮ್ಮನೆ ಓದ್ತದೆ ಏನದು? ಸುಮ್ಮನೆ ಹುಟ್ಟಿದ ಕೂಸು ತಾಯಿ ಎದೆ ಹಾಲನ್ನ ಜ್ವಾಕಲಿಂದ ಮಗುವಿಗೆ ಕೊಡ್ತಾಳೆ, ಶಿಶುವಿಗೆ ಉಣಿಸ್ತಾಳೆ. ಅದೇನಿಲ್ಲ, 6 ತಿಂಗಳ 1 ವರ್ಷ ಹಾಲು ಕುಡಿಸ್ತಾರೆ, ಆಮೇಲೆ ಅದನ್ನ ಬಿಡಿಸ್ತಾರೆ. ಹೌದಲ್ಲ? ಅದು ಬಿಡಿಸ್ಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡ್ತಾರೆ ಗೊತ್ತಾ? ಕೊನೆಗೆ ಅದು ಬಿಡದೇ ಇದ್ದಾಗ ಅದಕ್ಕೆ ಬೇವಿನ ತಪ್ಪಲವನ್ನು ಎದೆಗೆ ಹಚ್ಚಿಕೊಂಡು ಅದು ಹಾಲು ಕುಡಿಬೇಕನ್ನೋದ್ರಾಗ ವಿಷಯ ಕಂಡು ತಾನಾಗಿ ಬಿಡ್ಬೇಕಂತ ಅಲ್ಲಿವರೆಗೂ ಪ್ರಯತ್ನ ಮಾಡ್ತಾರೆ. ಹಾಲು ಕೊಟ್ಟ ತಾಯಿ ವಿಷವನ್ನ ಕೊಟ್ಟು ಹಾಲಿನ ಸವಿಯನ್ನು ಬಿಡಿಸ್ಬೇಕಾಗ್ಯದ. ಎಷ್ಟು ವರ್ಷ, ಎಷ್ಟು ಯುಗ ಕುಡ್ದದು? 6 ತಿಂಗಳು ವರ್ಷ ಕುಡ್ದದ. ಇದೇ ಹಾಲಿನ ಚಟವನ್ನ ಬಿಡಿಸಕ ಇಷ್ಟೆಲ್ಲ ಕಷ್ಟಪಡಬೇಕು, ಬರೀ 1 ವರ್ಷದ್ದು. ಶರೀರ ಜನ್ಮ ಜನ್ಮಾಂತರ, 1 ಜನ್ಮ ಅಲ್ಲಲ್ಲ, ಅಷ್ಟು ಜನ್ಮಗಳನ್ನು ಎತ್ತಿ ಈ ಜನ್ಮಕ್ಕೆ ಬಂದಾಗ ಕೂಡ ಇದರ ರುಚಿ ಆಗದಲ್ಲ. ಶರೀರ ಧರ್ಮ, ಶರೀರ ರುಚಿ ಆಗ್ಯದಲ್ಲ,
ಇದನ್ನು ಬಿಡಿಸಬೇಕಾಗಿದ್ರೆ ಸಾಮಾನ್ಯ ಕೆಲಸ ಅಲ್ಲ. ಅದಕ್ಕೆ ನಾವು ಯಾರು ಅಂದರೆ ಬ್ರಹ್ಮ ಋಷಿಗಳಲ್ಲ, ವಿಷಯದ ಮನುಷ್ಯರು ನಾವು. ಅದು ಇಲ್ಲಿ ಈ ವಿಷ ಬಿಡಿಸ್ಬೇಕಾದ್ರೆ ಏನು ಕೊಡಬೇಕು? ಅಲ್ಲಿ ಹಾಲು ರುಚಿ ಅದ, ಸಿಹಿ ಅದ, ಅದನ್ನು ಬಿಡಿಸ್ಬೇಕಾದ್ರೆ ಕಹಿ ಉಣಿಸ್ಬೇಕಲ್ಲ, ಹೌದಲ್ಲ? ಇಲ್ಲಿ ಕಹಿ ಆದ, ದೇಹವಾಸನೆಯಲ್ಲಿ ಆನಂದ ಅದ ನಿನಗೆ, ದೇಹ ಕಹಿ ಅದ. ಅದು ಈ ಕಹಿ ಹೋಗ್ಬೇಕಾದ್ರೆ ಸಿಹಿ ಕೊಡ್ಬೇಕು ಗುರುನಾಥ. ಎಷ್ಟು ವಿರುದ್ಧ ಅದ ನೋಡು. ಇಲ್ಲಿ ಅಮೃತ ಕೊಡ್ತಾನಿಲ್ಲ, ಅಮೃತ ಎಂತೆ ಕಹಿ ಅದೇನದು ಸಿಹಿ. ಈ ಪಾರಮಾರ್ಥದಲ್ಲಿ ಕಹಿಯನ್ನ ಬಿಡಬೇಕಾಗಿತ್ತು ಈ ಜೀವ ಅಂದ್ರೆ ಸಿಹಿಯನ್ನು ಕೊಡಬೇಕಾಗಿತ್ತು. ಪ್ರಪಂಚದಲ್ಲಿ ಮಧುರವಾದ ಸಿಹಿ ಹಾಲನ್ನು ಬಿಡಿಸಬೇಕಾದ್ರೆ ಕಹಿಯಾದ ಬೇವಿನ ರಸವನ್ನು ಕೊಡಿಸಬೇಕಾಗಿದೆ. ಇವೆಲ್ಲ ಅನುವಿನಿಂದ ಮಾಡ್ತಕ್ಕಂಥ ಕಾರ್ಯಗಳು. ಹಾಗಾಗಿ ಕನಸಿನ ಅಂದ್ರು ಒಬ್ಬನಿಗೆ ಕನಸಿನಾಗ ಏನಾಯ್ತು ಅಂದ್ರೆ ನಿಗಳ ಅಂದ್ರೆ ಬೇಡಿ ಅಂತ, ಕೈಗೆ ಆಗ್ತಲ್ಲ ಬೇಡಿ, ಕೈಗೆ ಕಾಲಿಗೆ ಬೇಡಿ. ಆ ಬೇಡಿಗಳಿಂದ ಬಂಧನ ಆಯ್ತು. ಬಂಧನ ಅಂದ್ರೆ ಕಟ್ಟಿದ್ರು, ಬೇಡಿ ಕಟ್ಟಿದ್ರು. ಕಟ್ಟಿದಾಗ ಎಚ್ಚರ ಆಯ್ತು. ಆಮೇಲೆ ಎಲ್ಲಿ ಕಟ್ಟಾರ? ಸ್ವಪ್ನದಲ್ಲಿ ಕಟ್ಟಾರ. ಅವನಿಗೆ ಬಂಧನ ಆಗ್ಯದ, ಕೈ ಹಿಂಗನಕ್ಕೆ ಬರವಲ್ತು, ಕಾಲು ಹಿಂಗನಕ್ಕೆ ಬರವಲ್ತು, ಒದ್ದಾಡ್ತಾನ. ಆದ ಎಚ್ಚರಿಕೆಯಲ್ಲಿ ಸ್ವಲ್ಪ ಆದರೂ ಅವನಿಗೆ ಬಂಧನ ಆಗ್ಯದೇನು? ಕನಸಿನಾಗ ಅಷ್ಟು ಬಂಧನ ಆಯ್ತಲ್ಲಪ್ಪ, ಅಷ್ಟು ದುಃಖ ಆಯ್ತು ನಿನಗೆ. ಎಚ್ಚರ ಆದ್ಮೇಲೆ ಎಕಡೋಯ್ತು? ಯಾಕಂದ್ರೆ ಕನಸಿನಲ್ಲಿ ಆದಂತ ಬಂಧನ ಸುಳ್ಳಾದ. ಅದಕ್ಕೆ ಎಚ್ಚರ ಎಲ್ಲಿಗೆ ನಿನಗ ಅದರ ಬಾಧೆ ಕೂಡ ಸುಳ್ಳಾದ ಅಂತ ಅರ್ಥ ಮಾಡಿಕೋ. ಆದರೂ ನಾನು ಸ್ವಪ್ನದಲ್ಲಿ ಬಂಧಿಸಿದ್ದೇನೆಂದು ಪುರುಷನಿಗೆ ವಾಸನೆ ಮಾತ್ರ ಗೊತ್ತಾಗ್ತದಿಲ್ಲ. ಯಜಮಾನ ಬಾ ಅಂತಾನೆ, ಯಾಕ ಒಂದು ಮಾತು ಹೇಳ್ತಾನೆ ಬಾ ಅಂತಾನೆ. ಏನು ಮೊದಲು ಹೇಳೋ ಮರ ಚಾಕೊಳ ಮೇಲೆ ಹೇಳ್ತಾನಂತಾನೆ. ಕನಸು ಬಿದ್ದಿತ್ತಪ್ಪ, ಕನಸಿನಾಗ ನಾನು ಏನು ತಪ್ಪು ಮಾಡಿಲ್ಲ, ಹಿಡ್ಕೊಂಬಂದು ಬೇಡಾಕಿದಂಗೆ ಆಗಿತ್ತು. ಅಂತ ಬರೀ ದುಃಖ ಆದಂಗೆ ಆಯ್ತು ಯಜಮಾನ ಅಂತ ಹೇಳ್ತಲ್ಲ ಎದ್ದ ಮೇಲೆ, ಬೇಡ ಅವನ ಕೈಯಾಗ ಇಲ್ಲ ಅಂದ್ರೆ ಮತ್ತೆ ಹೇಳ್ತದಲ್ಲ. ಹೆಂಗೆ ಹೇಳಿದೆ? ವಾಸನೆ, ಬರೀ ವಾಸನೆ. ಅದರಂತೆ ತಿಳಿದ ಮೇಲಾದ್ರೂ ಕೂಡ ಈ ವಾಸನೆ ತೋರ್ತದೆ. ದೇಹ ವಾಸನೆ, ಲೋಕ ವಾಸನೆ ತೋರಿದ್ರು ಕೂಡ ಯಾವ ಹಾನಿ ಇಲ್ಲ, ಯಾವ ನಷ್ಟ ಏನದ. ಹಾವಿಗೆ ನಷ್ಟ ಇಲ್ಲ, ಹಗ್ಗಕ್ಕೆ ನಷ್ಟ ಇಲ್ಲ. ಮತ್ತೆ ಏನಾಯ್ತು ಇಲ್ಲಿ? ತಿಳಿದವನಿಗೆ ಭ್ರಷ್ಟ ಆಯ್ತು ನೋಡಿ. ಹಗ್ಗಕ್ಕೆ ನಷ್ಟ ಆಗಿಲ್ಲ, ಹಾವಿಗೆ ನಷ್ಟ ಆಗಿಲ್ಲ, ತಿಳಿದವನಿಗೆ ಭ್ರಷ್ಟ ಆದ ನೋಡವನು. ಭ್ರಷ್ಟನೇ ಭ್ರಮೆಗೊಳಗಾದ. ಅದಕ್ಕಾಗಿ ಯಾರಿಗೆ ಭ್ರಮೆ ಆಗ್ಯದ ಅವ್ರಿಗೆ ಶಾಸ್ತ್ರ ಬೇಕಾಯ್ತು. ಅಲ್ಲಿ ಹಗ್ಗಕ್ಕೆ ಬೇಕಾಗಿಲ್ಲ, ಹಾವಿಗೆ ಬೇಕಾಗಿಲ್ಲ. ಹೌದಾ ಇಲ್ಲ? ಇದು ನಂಗೆ ಶಾಸ್ತ್ರ. ಹಾಗಾಗಿ ಜ್ಞಾನವಾದ ನಂತರದಲ್ಲಿಯೂ ಕೂಡ ವಾಸನೆಯ ಮೂಲಕ ಸಂಸಾರವು ತೋರಬಹುದು. ಆದ ಮೇಲೆ ಕೂಡ ಈ ಜನನ ಮರಣ ಅನ್ನೋದು ತೋರಬಹುದು, ಕಾಣಬಹುದು, ನಾನು ಸಾಯಬಹುದು ಅಂತ ಅನಿಸಬಹುದು. ಆದರೂ ಕೂಡ ಅದರಿಂದ ಅವನಿಗೆ ಯಾವ ದುಃಖ ಇಲ್ಲ. ಅವನಿಗೆ ಜ್ಞಾನ ಆದ್ಮೇಲೆ ನಾನು ಸಾಯೋದಿಲ್ಲ ಅಂತ ತಿಳ್ಕಂತಾನ. ಅವನಾದ್ರೂ ಕೂಡ ಒಂದಿಲ್ಲ ಸಮೀಪ ಬಂದದಂತ ಅನ್ಕಂತಾನ. ಆದರೂ ದುಃಖ ಪಡಂಗಿಲ್ಲ. ದುಃಖ ಆಗೋದಿಲ್ಲ ಅಂದ್ರೆ ಏನು? ಸಾವಿಗೆ ಅಂಜಿದವನಲ್ಲ ಅಂತ ಅರ್ಥ ಆಯ್ತಲ್ಲ. ಸಾವು ನನಗಿಲ್ಲ ಅಂತ ತಿಳಿದವನಂತ ಅರ್ಥ ಆಯ್ತಲ್ಲ. ಹಾಗಾಗಿ ಜಗತ್ತು ಮಿಥ್ಯೆ ಎಂದರೂ ಕೂಡ ಅದು ವಾಸನಾ ರೂಪವಾಗಿ ತೋರುವುದಂತ ಹೇಳಿದ್ರು. ಇನ್ನೊಂದು ನೋಡಿ, ಅದು ತನ್ನಿಂದವೇ ತಾನೇ ಕೆಡುವುದು. ಅವಿದ್ಯೆಯಂ ಒದವಿದ ವಾಸನಾ ಪದವಾಗಿ
ಅದು ತನ್ನೊಳು ಉರೆ ಕೆಟ್ಟು ಹೋಗಲ ಕೆಡದುಡಿದುದು ಶುದ್ಧ ಪರಬ್ರಹ್ಮವದು ತಾನೇ. ನೀನೇನಿದ್ದಪ್ಪ ಇಲ್ಲಿ ಆ ವಾಸನೆ, ಯಾ ದೇಹ ವಾಸನೆ, ಜಗತ್ತಿನ ವಾಸನೆ ಏನದ ತನ್ನಷ್ಟಿಗೆ ತಾನೇ ಕೆಡವುದು. ಅಲ್ಲಿ ಯಾರನ್ನ ತಿಕ್ಕ್ಯಾರ ನಿನಗೆ ಬಂದು ಏನು ಮಾಡಲಿ, ಕಟ್ಟಿಗಾದ್ರೆ ಕೆತ್ತಬೇಕಾಗ್ತದ, ಕೆಬ್ಬಣಕ್ಕಾದ್ರೆ ಬಡಿಬೇಕಾಗ್ತದ, ಬದಲಾವಣೆ ಮಾಡ್ಬೇಕ, ಏನೇನೋ ಮಾಡ್ಬೇಕಾಗ್ತದ. ಇಲ್ಲಿ ಆ ವಾಸನೆ ಎದರಿಂದ ಹೋಯ್ತು ನಿನಗೆ? ಬಡದ್ರು ಕಾಯಿಸಿದ್ರು ಏನು ಮಾಡಿದೆ ಅಂತ. ಯಾಕಂದ್ರೆ ಅದು ಅವಿದ್ಯೆಯಿಂದ ಹುಟ್ಟ್ಯದ, ಅಜ್ಞಾನದಿಂದ ಹುಟ್ಟ್ಯದ. ಅದು ವಿಕ್ಷೇಪ ಶಕ್ತಿ ವಿಶಿಷ್ಟ ಅಜ್ಞಾನದ ಅಂಶವಾಗಿದೆ. ವಿಕ್ಷೇಪ ಶಕ್ತಿ ಇರ್ತದ, ತನ್ನ ಸ್ವರೂಪದ ಚಂಚಲತ್ವದಿಂದ ವಿಕ್ಷೇಪ. ಆದ್ದರಿಂದ ಅದು ತಾನೇ ನಾಶವಾಗುವುದು. ಅದು ವಿಕ್ಷೇಪ ಅನ್ನೋದು ಯಾವಾಗ ನಾಶ ಆಗ್ತದಲ್ಲ, ಅದು ಜಗದ್ವಾಸನೆಯು ತನ್ನೊಳು ತಾನೇ ಅಂತ್ಯವಾಗುವುದು. ತನ್ನಷ್ಟಕ್ಕೆ ತಾನೇ ಕೆಟ್ಟು ಹೋಗ್ತದ. ಆ ಕಾರಣ ಆ ವಾಸನೆ ಕೆಟ್ಟು ಹೋದ ಮೇಲೆ ಉಳಿದದ್ದೇನದ? ಹಾವು ನಾಶವಾದ್ಮೇಲೆ ಉಳಿದದ್ದೇನದ? ಹಗ್ಗ ಒಂದೇ ಅದ. ದೇಹ ನಾಶ ಆದ್ಮೇಲೆ ಉಳಿದದ್ದೇನದ? ಜಗದೀಶ್ ಒಬ್ಬನೇ. ಹಗ್ಗ ಹಾವಿಗೆ ಅಧಿಷ್ಠಾನ ಅಲ್ಲ, ಹಾವು ತೂರಕ್ಕೆ ಅಧಿಷ್ಠಾನ ಹಗ್ಗ. ದೇಹ ತೂರಕ್ಕೆ ಅಧಿಷ್ಠಾನ ಯಾವುದು? ಆತ್ಮ. ಹಗ್ಗ ಹಾವು ಹೋದ್ಮೇಲೆ ಹಗ್ಗ ಉಳಿತಿಲ್ಲ. ಮತ್ತೆ ದೇಹ ಹೋದ್ಮೇಲೆ ಏನು ಉಳಿತು? ಅಧಿಷ್ಠಾನದ ಆತ್ಮ ಉಳಿದು. ಆತ್ಮ ಉಳಿತಲ್ಲ, ಅದೇನು ಮೊದಲಿಲ್ಲೇನು ಮುಂದೆ ಇಲ್ಲೇನು? ಮೊದಲಾದರೆ ಆಮೇಲೆ ಅದ ಮಧ್ಯದಾಗ ಇಲ್ಲೇನು? ಅವಾಗನಾದ ಅಂದಾಗ ಅದೇ ನಿನ್ನ ನಿಜ ರೂಪು, ಅದೇ ನಮ್ದು ಸತ್ಯವಾದ ಸ್ವರೂಪ. ಅದು ಹೇಗಿದೆ? ಪರಿಪೂರ್ಣವಾಗ್ಯದ. ಭೂತಕಾಲದಲ್ಲಿ ಆದ, ಭವಿಷ್ಯತ್ತಿನಲ್ಲಿ ಆದ, ವರ್ತಮಾನದಲ್ಲಿ ಆದ. ಅಂದ್ರೆ ನೀನಾಯ್ತು, ಹಿಂದಿನ ಶರೀರದಲ್ಲಿ ಹಿಂಗೆ ಹೋಗ್ಬೇಕು. ಹಿಂದಿನ ಶರೀರದ ಏನು ಬಂದೋಗ್ಯವಲ್ಲ, ಅಲ್ಲಿ ಶರೀರದಾಗ ಇದ್ದವನು ಈಗೇನು ತಿಳ್ಕೊಂಡೆ ಅವನೇ ಇದ್ದಿ, ಶರೀರ ಇದ್ದಿಲ್ಲ. ಹಾಗಾಗಿ ಹಿಂದಿನ ಶರೀರಗಳು ಈಗಿಲ್ಲ, ಆದ್ರೆ ನೀನು ಮಾತ್ರ ಅವಾಗಿದ್ದವನು ಈಗಿದ್ದಿ. ಈಗಿದ್ದ ಶರೀರ ಮುಂದೆ ಇರಂಗಿಲ್ಲ, ಆದ್ರೆ ಈಗ ಶರೀರ ತಿಳ್ತಕ್ಕಂಥ ಆತ್ಮ ಏನಿದ್ದಿ ಅವನೇ ನೀರವನಂತ. ಅದೇನು ನಾಮರೂಪ ಕರ್ಮ ಭೇದ ನಾಶ ಆಗ್ತವ ಅಂತ ಹೇಳಿದಂಗೆ ಆಗ್ತಲ್ಲ. ಅಸ್ಥಿ ಭಾತಿ ಪ್ರಿಯ ರೂಪ ಸಚ್ಚಿದಾನಂದ ಪರಬ್ರಹ್ಮ ಸಾಕ್ಷಿನಿ ಇರ್ತಿದ್ದಿ ಅಂತ ಇಲ್ಲಿ ಹೇಳಿ, ಇದರಿಂದ ಜ್ಞಾನವನ್ನು ಮಾಡಿಕೊಳ್ಳೋದ್ರಿಂದ ಏನು ಪ್ರಯೋಜನಪ್ಪ ಅಂದರೆ ಮೋಕ್ಷ ಎನ್ನುವ ಪರಮ ಪ್ರಯೋಜನ ಉಂಟು. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆಗ್ತದೆ ನೋಡು ಮೈತ್ರ ಅಂತ ಇಲ್ಲಿಗೆ ಜಗದ್ಬಾಧ ನಿರಾಕರಣ ನಿರೂಪಣೆ ಸೂತ್ರ 9ಕ್ಕೆ ಪದ 51ಕ್ಕೆ ಮಂಗಲಾಯಿತು. ಈಗ ಒಂದು ಮಂಗಲ ಗೀತೆಯನ್ನು ಆಡಿ ನಂತರ ಇವತ್ತಿನ ಶಾಸ್ತ್ರವನ್ನು ಗುರುಪಾದಕ್ಕೆ ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳೋಣ. ನೀನು ಮಂಗಲ ನೀನು ಗುರು ರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರುತಿಯ, ಗುರುವರ ಬೆಳಗುವೆ ಆರುತಿಯ. ಗುರು ರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪರದಾರ್ಥವ ಬೋಧಿಸಿದೆ, ಗುರುವರ ಅರ್ಥವ ಬೋಧಿಸಿದೆ. ಓಕ್ಷಾವಾಹನ ಶಂಕರ ನಾಮ
ಬೀರಿದೆ ಗುರುವರ ಶಾಂತಿಯ ಬೀರಿದೆ ಶರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಾತೀತಂ ತಸ್ಮೈ ಶ್ರೀ ಗುರವೇ ನಮಃ श्रीमन जगद्गुरु सिद्धारूढ़ महाराज की जय श्री सद्गुरु शिवपुत्र महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव महाराज की